ಆಕಾಶವಾಣಿ ಹಾಸನ. ಕೇಳಿದ್ರೆ ನಮಗೆ ಒಂದು ರೀತಿಯಲ್ಲಿ ಅಭಿಮಾನದ ಸಂಗತಿ. ಬೇಲೂರು ತಾಲೂಕು ಹಗರೆಯ ಭೀಮಣ್ಣ ಅವರ ಪುತ್ರ ಧರ್ಮಪ್ಪನವರು ಆಸ್ಟ್ರೇಲಿಯಾ ದೇಶದಲ್ಲಿದ್ದಾರೆ. ಆಸ್ಟ್ರೇಲಿಯಾಕ್ಕೆ ಹೋಗಿ ಎಷ್ಟು ವರ್ಷ ಆಯಿತು ಮತ್ತು ಅಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಹೇಳೋದಕ್ಕಿಂತ ಅವರಿಂದಲೇ ತಿಳ್ಕೊಂಡು ಅವರು ವಿಶೇಷವಾಗಿ ಮಾಲಿನ್ಯಕಾರಕ ನೀರನ್ನು ಅಥವಾ ಮಾಲಿನ್ಯ ನೀರನ್ನು ಶುದ್ಧೀಕರಿಸುವ ನಿಟ್ಟಿನಲ್ಲಿ ಮತ್ತು ತ್ಯಾಜ್ಯವನ್ನು ಸಂಸ್ಕರಿಸಿ ಅದನ್ನು ಸದುಪಯೋಗ ಮಾಡಿಕೊಳ್ಳುವ ವಿಷಯದ ಬಗ್ಗೆ ಅಧ್ಯಯನ, ಸಂಶೋಧನೆ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಇವತ್ತು ಅವರನ್ನು ಸ್ವಾಗತಿಸ್ತಾ ಅವರ ವಿಷಯಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಧರ್ಮಪ್ಪ ಹಗರೆ ಅವರೇ, ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಆಸ್ಟ್ರೇಲಿಯಾಕ್ಕೆ ಹೋಗಿ ಎಷ್ಟು ವರ್ಷ ಆಯಿತು? 32 years. 1992. ಯಾಕೆ ಹೋದ್ರಿ? I did my PhD from AIT Bangkok, Asian Institute of Technology Bangkok. ಬ್ಯಾಂಕಾಕ್ನಲ್ಲಿ PhD ಮಾಡಿದ್ದು. PhD ಮಾಡಿದ್ರಿ? Asian Institute of Technology, AIT. ಅದೊಂದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಟೈಪ್. Japanese government and Swedish government and German government. So all these governments, they provide scholarships. And I got a scholarship from Japanese government. With that scholarship, I went there. I did my PhD for 3 years. A lot of my friends were going to Australia. So I went there, and initially I was thinking I'll stay for some time and then come back to India. But I got into academic position. ಕನ್ನಡದಲ್ಲೇ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದಿರಿ ಅಲ್ವಾ? ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮತ್ತೆ PUC ಮಾಡಿದ್ರಿ ಅಲ್ವಾ? PUC ಇಂಗ್ಲಿಷ್ ಮೀಡಿಯಂ. ಎಲ್ಲಿ? PUC in Asan College. First time English medium ಅದು. First year PUC it was bit difficult. ಸ್ವಲ್ಪ ಕಷ್ಟ ಆಯ್ತು ನನಗೆ. ಪದವಿ ಯಾವ್ದು ಮಾಡಿದ್ರಿ? ಡಿಗ್ರಿ? ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, MC, ಮಲ್ನಾಡ್ ಕಾಲೇಜ್ ಆಫ್ ಪಕ್ಕದಲ್ಲೇ. ಹಾಗಾಗಿ ಹತ್ತತ್ರ ಒಂದು 20 ವರ್ಷಗಳ ಕಾಲ ಕನ್ನಡದ ಒಡನಾಟ ಇದೆ ಅಲ್ವಾ? 25 years I think. ಆಮೇಲೆ ಆಸ್ಟ್ರೇಲಿಯಾಕ್ಕೆ ಹೋದ್ಮೇಲೆ ಅದೇ ರೂಢಿ ಆಯ್ತು. ಅಲ್ಲಿ ಸ್ವಲ್ಪ ಕನ್ನಡ ಅಷ್ಟಾಗಿ ಯೂಸ್ ಮಾಡಲ್ಲ. ನಮ್ಮ ವೈಫ್ ಸಿ ಈಸ್ ಫ್ರಮ್ ಇದು ತೆಲುಗು, ಆಂಧ್ರ. ಸೊ ಅದೇನಾಗುತ್ತೆ ಅಂದ್ರೆ, ಹೌದು ತೆಲುಗು, ನಂದು ಕನ್ನಡ. ಸೊ ಆಗೋದಿಲ್ಲ. ಫಾರ್ ಅಸ್ ಕಾಮನ್ ಲ್ಯಾಂಗ್ವೇಜ್ ಇಸ್ ಇಂಗ್ಲಿಷ್. ಆ ತರ ಆಗ್ಬಿಟ್ಟು ಮನೆಯಲ್ಲೂ ಇಂಗ್ಲಿಷ್ ಮಾತಾಡ್ತೀವಿ. ಮನೆಯಲ್ಲೂ ನಾವು ಇಂಗ್ಲಿಷ್ ಮಾತಾಡೋದು. ಕನ್ನಡ ಮತ್ತು ತೆಲುಗು ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೂ ಗಂಡ ಹೆಂಡತಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ ಅಲ್ವಾ? ಅದು ಕರೆಕ್ಟ್. ನೋಡಿ, ಭಾಷೆ ಈಸ್ ಇಂಪಾರ್ಟೆಂಟ್, ಬಟ್ ವಾಟ್ ದ ಲ್ಯಾಂಗ್ವೇಜ್ ವಿ ಸ್ಪೀಕ್, that is not important. ಹೌದು. ಅವರು ಕನ್ನಡ ಕಲೀಲಿಲ್ಲ, ನೀವು ತೆಲುಗು ಕಲೀಲಿಲ್ವಾ? We are working in an environment where English is used. ನಮ್ಮ ಮನೆಗೆ ಬಂದಾಗಲೂ ಇಂಗ್ಲಿಷ್, ಬೈಯುವಾಗ್ಲೂ ಇಂಗ್ಲಿಷ್, ಅಪ್ರಿಶಿಯೇಟ್ ಮಾಡ್ಬೇಕಲ್ಲೂ ಇಂಗ್ಲಿಷ್. ನಿಜ. ಸೊ ಆ ತರ ಆಗ್ಬಿಟ್ಟು, ಸೊ ಐ ಥಿಂಕ್ ವಿ ಸಾರ್ಟ್ ಆಫ್ ಗಾಟ್ ಯೂಸ್ಡ್. ಮಗ ಎಲ್ಲವ? ಮಗ ಅವನ್ ಕಂಪ್ಲೀಟ್ ಇಂಗ್ಲಿಷ್. ಅವ ಎಲ್ಲಿ ಹುಟ್ಟಿ ಬೆಳೆದವ? ಹುಟ್ಟಿದ್ದು ಇಲ್ಲಿ ಇಂಡಿಯಾದಲ್ಲಿ. ಅವನು ಅಲ್ಲಿ ಬಂದಿದ್ದು 1.5 ವರ್ಷ ಆಯ್ತು. ಅಲ್ಲಿಂದ ಯಾವ ಊರು ಮಗಂದು? ಔರಂಗಾಬಾದ್. ನಿಜ. ಸುಮಾರು ವರ್ಷ ಆಯ್ತು ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ವಾ? ಆಸ್ಟ್ರೇಲಿಯಾಗೆ ಹೋಗಿ 32 ವರ್ಷ ಆಯ್ತು. 32 ವರ್ಷ ಆಯ್ತು. ಅಲ್ಲೇ ಮನೆ ಮಾಡ್ಕೊಂಡ್ರೆ? ಮನೆ ಮಾಡಿ 25 ವರ್ಷ ಆಯ್ತು. ಈಗ ಆಸ್ಟ್ರೇಲಿಯಾ ನಿವಾಸಿ ನೀವು? ಆಸ್ಟ್ರೇಲಿಯಾ ಅಲ್ವಾ? ಸೊ ಫಾರ್ ಇಂಡಿಯಾಗೆ ನಾವು ಇದಿದೆ, ಅದು OCI, ಸೊ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ. ಥ್ರೂ ದಟ್ ಇಂಡಿಯಾಗೆ ಯಾವಾಗ ಬೇಕಾದ್ರೂ ಬರ್ಬೋದು ಅಲ್ವಾ? ಅಲ್ಲಿ ಕನ್ನಡದವ್ರು ಕೆಲವಾರು ಜನ ಸಿಗ್ತಿರ್ತಾರೆ ಅಲ್ವಾ? ವಿ ಹ್ಯಾವ್ ಗಾಟ್ ಪ್ಲೆಂಟಿ. ನೋಡಿ, ಲಾಟ್ಸ್ ಆಫ್ ಪೀಪಲ್. ನಮ್ಮ ಏರಿಯಾದಲ್ಲಿ ನಮ್ದು ಪ್ಯಾರಾಮಾಡ ಅಂತ, ಆ ಪ್ಯಾರಾಮಾಡದಲ್ಲಿ ಸಿಕ್ಕಾಪಟ್ಟೆ ಇಂಡಿಯನ್ಸ್ ಇದ್ದಾರೆ. ಅಸೋಸಿಯೇಷನ್ ಆಲ್ಸೋ? ಅಸೋಸಿಯೇಷನ್, ಪ್ಲೆಂಟಿ ಆಫ್ ಅಸೋಸಿಯೇಷನ್. ಏನಂತ ಕರಿತೀರಿ ಹೆಸರು? ಕೆಲವು ಕನ್ನಡ ಅಸೋಸಿಯೇಷನ್ ಇದೆ, ತೆಲುಗು ಅಸೋಸಿಯೇಷನ್ ಇದೆ. ಈ ತೆಲುಗು ಅಸೋಸಿಯೇಷನ್ ನಲ್ಲಿ ಒಂದು ಇವಾಗ ತೆಲಂಗಾಣ ಅಸೋಸಿಯೇಷನ್ ಇದೆ, ಆಂಧ್ರ ಅಸೋಸಿಯೇಷನ್, ಪ್ಲೆಂಟಿ. ಮರಾಠಿ ಆಲ್ಸೋ ಇದೆ. ಅಂಡ್ ದೆನ್ ದರ್ ಈಸ್ ಓವರ್ ಆರ್ಚಿಂಗ್ ಇಂಡಿಯನ್ ಅಸೋಸಿಯೇಷನ್. ಹಾಗೆ. ಸೊ ದೇ ನಾರ್ಮಲಿ ಆರ್ಗನೈಸ್ ದಿಸ್ ದಿವಾಲಿ ಫಂಕ್ಷನ್. ದೀಪಾವಳಿ ಆಚರಣೆ ಮಾಡ್ತೀರಿ? ಹಳ್ಳಿಗೆ ಆಗಿಂದಾಗೆ ಬಂದು ಹೋಗ್ತಾ ಇರ್ತೀರಿ? ವರ್ಷಕ್ಕೊಂದ್ಸರಿ ಬಂದೇ ಬರ್ತೀವಿ ಅಲ್ವಾ? ಕೆಲವೊಂದ್ಸರಿ 2-3 ಸಾರಿ ಬರ್ತೀರಿ. ಕರೆಕ್ಟ್. ಕುಮಾರಸ್ವಾಮಿ ಅವರು ಹೇಳ್ತಿರ್ತಾರೆ. ಆಸ್ಟ್ರೇಲಿಯಾದಲ್ಲಿ ರೇಡಿಯೋ ಸ್ಟೇಷನ್ಸ್ ಇದಾವಲ್ವಾ? ಆಸ್ಟ್ರೇಲಿಯಾದ ರೇಡಿಯೋ ಸ್ಟೇಷನ್
ಸೆಷನ್ಸ್ ಇದೆ. ಇವಾಗ ಕನ್ನಡದ ಒಂದು SBS ಅಂತ ಒಂದಿದೆ, ಅದರಲ್ಲಿ ಹಾಫ್ ಅನ್ ಅವರ್ ಪ್ರೋಗ್ರಾಮ್ ಇರುತ್ತೆ ಸಂಡೇಸ್. ಅದು ಮೊದಲು ಒಂದೊಂದ್ಸರಿ ಕೇಳ್ತಾ ಇದ್ದೆ, ಇವಾಗ ಅಷ್ಟಾಗಿ ಕೇಳ್ಸಲ್ಲ, ಬಟ್ ಇದು ಪ್ರೋಗ್ರಾಮ್ಸ್ ಇದೆ. ಮತ್ತೆ ಈಗ ನ್ಯೂಸ್ ಆನ್ ಏರ್ ಆಪ್ ಮೂಲಕನೂ ನೀವು ಆಸ್ಟ್ರೇಲಿಯಾದಲ್ಲಾಗ್ಲಿ ಎಲ್ಲಿ ಬೇಕಾದ್ರೂ ಐ ಸ್ಟಿಲ್ ಲವ್ ಕನ್ನಡ ಮ್ಯೂಸಿಕ್, SP ಬಾಲಸುಬ್ರಹ್ಮಣ್ಯಂ and PB ಶ್ರೀನಿವಾಸ್. ಐ ಸ್ಟಿಲ್ ಲಿಸನ್ ಟು ಆಲ್ ದ ಮ್ಯೂಸಿಕ್. ಒಬ್ಬ ರೈತನ ಮಗನಾಗಿ ಭೀಮಣ್ಣ ಅವರು ರೈತರೇ, ಈಗಲೂ ಲವಲವಿಕೆಯಿಂದ ಅವರು ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ನಿಮ್ಮ ಸಹೋದರ ದೇವರಾಜ್ ಅವರನ್ನು ಒಳ್ಳೆ ರೈತ, ಅವ್ರ ಮಗನೂ ರೈತನೇ. ಮತ್ತೆ ನಿಮ್ಮದು ದೊಡ್ಡ ಕುಟುಂಬ, ಹನುಮಂತಯ್ಯನವರ ಕುಟುಂಬ ಅಂತಂದ್ರೆ ದೊಡ್ಡದು. ಹಳ್ಳಿಯ ಸಂಪರ್ಕ ಇದೆ ಮತ್ತು ಕನ್ನಡ ಭಾಷೆ ಬಗ್ಗೆ, ಕನ್ನಡ ಅಭಿಮಾನದ ಒಂದು ವಿಷಯದಲ್ಲಿ ನಿಮ್ಮನ್ನು ಆಗಿಂದಾಗೆ ನೆನಪು ಮಾಡ್ಕೊಳ್ತಾ ಇರ್ತೀವಿ. ನಿಮ್ಮ ತಾಯಿ ಇತ್ತೀಚೆಗೆ ತೀರ್ಕೊಂಡ್ರು, ಅಕ್ಕಮ್ಮನವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ನೀವು ಕಂಡಂತೆ ತಾಯಿ ಬಾಲ್ಯದಲ್ಲಿ ನಿಮ್ಮನ್ನು ಬೆಳೆಸಿದ್ದು, ಅವರ ಪ್ರೀತಿ ನಿಮಗೆ ಸಿಕ್ಕಿದ್ದು, ಅವರು ಪಟ್ಟ ಕಷ್ಟ ಕೆಲವೊಂದನ್ನ ನೆನಪು ಮಾಡ್ಕೊಳ್ಳಿ. She gave us lots of love. So we were in ಹೊಳಪಗೆರೆಯಲ್ಲಿದ್ದಾಗ ನಾನು ಸವಾಸೆಲ್ಲಿಗೆ ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಅವಾಗೆಲ್ಲ ನಮಗೆ ಇದು ಲಂಚ್ ಪ್ಯಾಕ್ ಮಾಡ್ಬೇಕಿತ್ತು. ಶಾಲೆಗೆ ನೀವು ಹೋಗುವಾಗ ಊಟ ಕಟ್ಕೊಡ್ತಾ ಇದ್ರು. ಸೊ ಅದು ಊಟಕ್ಕೆಲ್ಲ ಅವರು ಚೆನ್ನಾಗಿ ಕಟ್ಬಿಟ್ಟು ನಮ್ಗೆಲ್ಲ ಕೊಟ್ಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಅವೆಲ್ಲ ಇದು ರೈಸ್ ಸಾಂಬಾರು ಅವೆಲ್ಲ ಮಾಡ್ಬಿಟ್ಟು ಮುದ್ದೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ನಮ್ಗೆಲ್ಲ ಚೆನ್ನಾಗಿ ಕಟ್ಬಿಟ್ಟು ಕಳ್ಸೋದು. ನಾವು ಬರೋ ಹೊತ್ತಿಗೆ ಹೆಚ್ಚು ಕಮ್ಮಿ 5-5:30 ಆಗೋದು, ತುಂಬಾ ಲೇಟ್ ಆಗೋದು. ಬಂದಾಗ ಈಗೇನು ನಮ್ಗೆ ಇದು ಊಟ ಎಲ್ಲ ರೆಡಿ ಮಾಡಿರೋದು. ಐ ಸ್ಟಿಲ್ ರಿಮೆಂಬರ್ಡ್ sometimes in the night time she used to feed us. After feeding, there will be nothing for her to eat. Those things, how much love she used to give us. ನಿಮಗೆ ಕಷ್ಟ ಅನಿಸಿದ್ರು ಕನ್ನಡದಲ್ಲೇ ಮಾತಾಡಿ, ಅಲ್ಲಲ್ಲಿ ಕನ್ನಡವನ್ನು ಬಳಸ್ಕೊಳ್ಳಿ, ಬಿಡಬೇಡಿ. ನಮ್ಮ ಕೇಳಿಗರು ಕನ್ನಡ ಚೆನ್ನಾಗಿ ತಿಳ್ಕೊಳ್ಬೇಕನ್ನೋ ಒಂದು ಹಂಬಲ ಇರುತ್ತಲ್ಲ. ಕನ್ನಡದವರೇ ಆಗಿರುವ ನಮ್ಮ ಧರ್ಮಪ್ಪ ಹಾಗೆರೆ ಅವರು ಕನ್ನಡ ಪದಗಳನ್ನು ಹೆಚ್ಚು ಬಳಸಲಿ ಅನ್ಕೊಂಡು ನಮ್ಮದು ಆ ಆಸೆ, ಮತ್ತೆ ಶ್ರೋತೃಗಳು ಕೇಳ್ತಾ ಇರ್ತಾರೆ. ಅಲ್ಲಲ್ಲಿ ಇಂಗ್ಲಿಷ್ನ ಬೆರೆಸ್ಕೊಂತ ಹೋಗಿ ಅಮ್ಮನ ಪ್ರೀತಿ ಚೆನ್ನಾಗಿ ಸಿಕ್ಕಿದೆ ನಿಮ್ಗೆ ಅಲ್ವಾ? ಥಿಂಕ್ ದಟ್ ವಾಸ್ ದ ಬೆಸ್ಟ್. ಇಲ್ಲದೆ ಇದ್ರೆ ನಾವು ಈ ಲೆವೆಲ್ಗೆ ಬರೋದು ಕಷ್ಟ ಆಯ್ತು. ಅಮ್ಮ ಏನಾದ್ರೂ ಆಸೆ ಪಟ್ಟಿದ್ರ, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಕೃಷಿಕ ಆಗ್ಬೇಕು, ಅಥವಾ ಈ ಮಗ ಹಿಂಗಾಗ್ಬೇಕು, ಈ ಮಗಳು ಹಿಂಗಾಗ್ಬೇಕಂತ ಅನ್ನೋ ತರ? ಅವ್ರದ್ದು ಒಂದು ಆಸೆ ಅಂದ್ರೆ ನಾವು ಚೆನ್ನಾಗಿ ಓದ್ಬೇಕು ಅನ್ನೋದು. ಅದು ಬಿಟ್ಬಿಟ್ರೆ ಆಮೇಲೆ ಅವ್ರಿಗೇನು ಆತರ ಇದೇ ಆಗ್ಬೇಕು ಅದೇ ಆಗ್ಬೇಕು ಆತರ. ನೀವು ನಮ್ ತಂದೆನೂ ಅಷ್ಟೇ, ಈ ನೆವರ್ ಟೋಲ್ಡ್ ಮಿ ದಟ್ ಐ ಶುಡ್ ಬಿಕಮ್ ಎನ್ ಇಂಜಿನಿಯರ್, ಐ ಶುಡ್ ಬಿಕಮ್ ಎ ಡಾಕ್ಟರ್. ಅವ್ರಿಬ್ರಿಗೂ ಏನು ಅಂದ್ರೆ ನಾನ್ ಚೆನ್ನಾಗಿ ಓದ್ಬೇಕು ಅಂತ. ನಮ್ದೊಂದು ಅಲ್ಲಿ ಹಗರಲ್ಲಿ ಒಂದು ಅಂಗಡಿ ಇತ್ತು. ಅಂಗಡಿನಲ್ಲಿ ಕೆಲವು ಸರಿ ನಾನು ಹೋಗಿ ಕೂರ್ಬೇಕಿತ್ತು. ಅವಾಗ ನಮ್ಮ ತಂದೆ ತಾಯಿ ಇಬ್ರು ಅದನ್ನ ಸ್ವಲ್ಪ ಲಿಮಿಟ್ ಮಾಡೋದು. ದೇ ಓನ್ಲಿ ಯೂಸ್ ಟು ಕಾಲ್ ಮಿ ವೆನ್ ಡೆಸ್ಪರೇಟ್ಲಿ ದೇ ನೀಡ್ ಸಮ್ ಹೆಲ್ಪ್. ಓದ್ಕೊಳಕ್ಕೆ ಅವಕಾಶ ಕೊಡೋರು. ಅದೆಲ್ಲ ಇದು ಪ್ರೋತ್ಸಾಹ ಇರೋದ್ರಿಂದ ಇನ್ ದಟ್ ಟೈಮ್ SLC ಮಾಡೋರು ಒಂದು ಕ್ಲಾಸಿಗೆ 1, 2, 3 ಇರ್ತಿದ್ರು. ಒಂದ್ಸರಿ ಕ್ಲಿಯರ್ ಮಾಡ್ಲಿಕ್ಕೆ there will be only 5-10%. I think I still remember in Ulugundi, I think there are only 2 or 3 in the whole class who passed SLC in one go. ಪ್ರೋತ್ಸಾಹ ಇಲ್ಲ ಅಂದ್ರೆ ಅಪ್ಪ ಅಮ್ಮ ಇಬ್ರು ಮಕ್ಕಳು ಓದ್ಬೇಕನ್ನೋ ಒಂದು ಆಲೋಚನೆ ಹಂಬಲ ಇಟ್ಕೊಂಡು ಬೆಳೆಸಿದ್ರು ಅಲ್ವಾ? ನಿಮ್ದು SSLC ಎಷ್ಟು ಸ್ಕೋರ್ ಆಯ್ತು? ಎಷ್ಟು ಅಂಕ ತೆಗೆದುಕೊಂಡ್ರು? Not first class. I think it was second class. Second class. PUC is first class. So it's second year PUC. I think my PCM was 85%. Engineering 75%. ಮತ್ತೆ PhD ಮಾಡಿದ್ರಿ? BE ಆದ್ಮೇಲೆ MTech ಮಾಡಿದ್ದು. MTech ಹೋಗ್ಲಿಕ್ಕೆ ನಾನು ಗೇಟ್ ಬರ್ತಿದ್ದೆ. ಐ ಥಿಂಕ್ 96% ಎಲ್ಲ ಓಡವರ್. ಅದರಲ್ಲಿ ನನಗೆ IIT ಬಾಂಬೆನಲ್ಲಿ ಸೀಟ್ ಸಿಕ್ತು. ಸೊ ನಾನು IIT ಬಾಂಬೆನಲ್ಲಿ MTech ಮಾಡಿದ್ದು. 87 ಅಲ್ಲಿ ಮುಗಿಸ್ದೆ. ಅದಾದ್ಮೇಲೆ 1 ವರ್ಷ ನಾನು ಕಿರ್ಲೋಸ್ಕರ್ ಕನ್ಸಲ್ಟೆಂಟ್ ಅವ್ರ ಜೊತೆ ವರ್ಕ್ ಮಾಡಿದೆ. ಅದಾದ್ಮೇಲೆ ನನಗೆ AIT ನಲ್ಲಿ ಸ್ಕಾಲರ್ಶಿಪ್ ಸಿಕ್ತು. ಆ ಸ್ಕಾಲರ್ಶಿಪ್ ಮೇಲೆ ಅಲ್ಲಿ PhD ಮಾಡಿದೆ. ಅಪ್ಪ ಅಮ್ಮ ನೀವೆಲ್ಲ ಏನೇನೋ ಓದಿದ್ರಿ, ಎಲ್ಲೆಲ್ಲ ಹೋಗ್ತಾ ಇದೀರಿ ಅಂತ ಅನ್ಲಿಲ್ವಾ? ಇಲ್ಲೇ ಇರಬೇಕಾಗಿತ್ತು ಮಕ್ಕಳ ಅಂತ ಹೇಳಿಲ್ಲ? ಏನು ಅಡ್ಡಿ ಮಾಡ್ಲಿಲ್ಲ? ನಾನು ಏನ್ ಮಾಡ್ಬೇಕು ಅದು ಅವರು ಪ್ರೋತ್ಸಾಹ ಕೊಟ್ರು. ಆಮೇಲೆ ಅದ್ರ ಜೊತೆಗೆ ನನಗೆ ದುಡ್ಡು ಕೊಟ್ರು. BE ನಲ್ಲಿ ಮಾಡ್ಬೇಕಾದ್ರೆ ನಾನು ಹಾಸ್ಟೆಲ್ ಇದ್ದೆ.
ಸೊ ನಾನು ಯಾವಾಗ ದುಡ್ಡು ಕೇಳಿದ್ರು ಅವ್ರು ಕೊಡ್ತಾ ಇದ್ರು. ದೇವರಾಜ್ ಅವರು ನಿಮಗೆ ತಮ್ಮನ ಅಣ್ಣನ? ತಮ್ಮ. ಅವ್ರು ಅಷ್ಟಾಗಿ ಓದ್ಲಿಲ್ಲಲ್ವಾ? ಅವ್ನು PUC ತನಕ ಓದ ಅಂತ ಕಾಣುತ್ತೆ. ಅದೇನಾಯ್ತು ಅಂದ್ರೆ 3 years ಡಿಫರೆನ್ಸ್ ಇರೋದ್ರಿಂದ ಕನೆಕ್ಷನ್ ಸ್ವಲ್ಪ ಕಡಿಮೆ ಆಯ್ತು. ನನ್ನ ಹೈಸ್ಕೂಲ್ ಬಿಟ್ಟು ಕಾಲೇಜ್ಗೆ ಹೋದಾಗ ಹಾಸನಕ್ಕೆ ಬಂದೆ. ಅವನು ಹೈಸ್ಕೂಲ್ ಅಲ್ಲಿ ಇದ್ದ. ಸರಿ. ಹೈಸ್ಕೂಲ್ ಇದ್ದಾಗ ನನಗೆ ಅಷ್ಟಾಗಿ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಇದರಲ್ಲೇ ಪೂರ್ಣ ಮುಳುಗ್ಬಿಟ್ರು ಒಂದ್ ರೀತಿಯಲ್ಲಿ. PUC ಮಾಡ್ಬೇಕಾದ್ರೆ ನನಗೆ ಅದೊಂದು ಗೋಲ್ ಇತ್ತು. ವಾಂಟ್ ಟು ಐದರ್ ಗೆಟ್ ಇನ್ ಟು ಮೆಡಿಸಿನ್ ಅಂಡ್ MBBS ಇತ್ತು ನಿಮ್ಮ ಮನಸ್ಸಲ್ಲಿ ಇತ್ತು. MBBS ಪ್ರಾಬ್ಲಿ ದಟ್ ವಾಸ್ ದೇರ್ ಬಿಕಾಸ್ ಆಫ್ ಮೈ ಅಂಕಲ್ ಡಾಕ್ಟರ್ ಸತ್ಯನಾರಾಯಣ ಸ್ವಾಮಿ. ಅವ್ರು ಹೇಳ್ತಿದ್ರ ಆಗಿಂದಾಗೆ MBBS ಮಾಡು ಅಥವಾ ಡಾಕ್ಟರ್ ಆ ತರ ಏನಿಲ್ಲ. ಬಟ್ ಐ ನೋ ದಟ್ ಹಿ ವಾಸ್ ಎ ಡಾಕ್ಟರ್. ಸೊ ಬಿಕಾಸ್ ಆಫ್ ದಟ್ ಐ ಸಪೋಸ್ ಐ ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್. ಐ ಥಿಂಕ್ ಮೈ ಅಂಬಿಷನ್ ವಾಸ್ ಗೆಟ್ ಇನ್ ಟು ಮೆಡಿಸಿನ್. ಆದ್ರೆ ಆಗ್ಲಿಲ್ಲ. I missed out. So then I got engineering. BE ಅಲ್ಲಿ ಯಾವ್ದು ತೆಗೆದುಕೊಂಡ್ರಿ? Civil engineering. Electronics ತಗೊಂಡಿದ್ದೆ. My idea was I just want to stay in Hasan. Electronics ತಗೊಂಡ್ರೆ ನಾನು ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಅದರಿಂದ ಹಾಸನ ಇರ್ಬೇಕಲ್ಲ, ಹಾಸನ ಆದ್ರೆ ಸಿವಿಲ್ ತಗೋಬಿಡೋಣ ಅಂತ ಸಿವಿಲ್ ತಗೊಂಡೆ. ವಿಚಿತ್ರ ಅಲ್ವಾ? It's very strange. So I think see that sort of tells at certain age ನಮ್ಗೊಂದು ಥಿಂಕಿಂಗ್ ಇರುತ್ತೆ. ಆ ಥಿಂಕಿಂಗ್ ಮೇಲೆ ಹೋಗ್ತೀವಿ. ದಟ್ ಥಿಂಕಿಂಗ್ ಕ್ಯಾನ್ ಚೇಂಜ್ ಇಫ್ ಯು ಟಾಕ್ ಟು ಮೋರ್ ಪೀಪಲ್. ಐ ಥಿಂಕ್ ಇಫ್ ಐ ಕ್ಯಾನ್ ಪುಟ್ ದಟ್ ಇನ್ ಕನ್ನಡ, ಯಾವ ಸ್ಟೇಜ್ ಅಲ್ಲಿ ಇದ್ರು ಯಾರ ಸಂಪರ್ಕ ಇದೆ, ಹೆಚ್ಚಿಗೆ ಡಿಸ್ಕಷನ್ ಮಾಡೋದು ತುಂಬಾ ಜನ ಜೊತೆ, ಆತರ ಇದ್ರೆ ನಮ್ ಥಿಂಕಿಂಗ್ ಆಲ್ಸೋ ಅವ್ರ ತರ ಹೋಗುತ್ತೆ. ಅಂಡ್ ಥಿಂಕಿಂಗ್ ಆಲ್ಸೋ broadens. I think your horizon broadens. So I think that communication with peers. ಆ ತರ ನಿಮ್ಮ ಗೆಳೆಯರ ಗುಂಪಿತ್ತ? ಅದೆಲ್ಲ ಡೆವಲಪ್ ಆಗಿದ್ದು ನಾನು BE ಸೇರ್ಕೊಂಡ್ಮೇಲೆ. ಅದೇ BE ಸೇರ್ಕೊಳಕ್ಕಿಂತ ನನ್ನ ಗ್ರೂಪ್ ತುಂಬಾ ಕಡಿಮೆ ಇತ್ತು. ಸೊ ಅಷ್ಟೊಂದು ಜಾಸ್ತಿ ಇದು ಫ್ರೆಂಡ್ಸ್ ಇರಲಿಲ್ಲ ನಾನು. ದೇವರಾಜ್ ಅವ್ರನ್ನ ಒಂದ್ ರೀತಿ ಅಲ್ಲೇ ಹಳ್ಳಿಯಲ್ಲಿ ಉಳಿದ್ ಬಿಡೋ ತರ ಅಪ್ಪ ಅಮ್ಮಗೂ ಆಯ್ತು ಅಥವಾ ನಿಮಗಾಯ್ತು ಅಥವಾ ಅವರೇ ಉಳಿದ್ ಬಿಟ್ರೆ ಹೇಗೆ? ಅದು PUC ತನಕ ಬಂದ ಅವನು. ಸೊ ಅದಾದ್ಮೇಲೆ ಕಂಪ್ಲೀಟ್ ಮಾಡಕ್ ಸ್ವಲ್ಪ ಕಷ್ಟ ಆಯ್ತು. ಮತ್ತೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವರು. ಜಮೀನ್ ಇತ್ತಲ್ಲ, ಅಟ್ರಾಕ್ಟೆಡ್ ಅದು ಮಣ್ಣು ಎಲ್ಲರನ್ನೂ ಕರಿಯಲ್ಲ. ಹಾಗೆ ಆಸ್ಟ್ರೇಲಿಯಾನು ಎಲ್ಲರನ್ನೂ ಕರಿಯಲ್ಲ. ಕರೆಕ್ಟ್. ನೋಡಿ, ಆಸ್ಟ್ರೇಲಿಯಾದಲ್ಲಿ ನಿಮ್ದು ಋಣ ಇದೆ. ಆ ದೇಶ ಕರಿತು, ಅಲ್ಲಿ ಹೋಗಿ ಸಾರ್ಥಕವಾಗಿ ಕೆಲಸನೂ ಮಾಡ್ತಾ ಇದ್ರಿ. ಈಗ ವೆಸ್ಟರ್ನ್ ಸಿಡ್ನಿ ಯೂನಿವರ್ಸಿಟಿಯಲ್ಲಿ ಇದ್ದೀರಿ. ಕರೆಕ್ಟ್. ಎಷ್ಟು ವರ್ಷದಿಂದ ಇದ್ದೀರಿ ಅಲ್ಲಿ? ಅಲ್ಲಿ 2010 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಇವಾಗ 14 years ಆಯ್ತು. ಅದಕ್ಕಿಂತ ಹಿಂದೆ ಫಸ್ಟ್ ನಾನು ಆಸ್ಟ್ರೇಲಿಯಾಗೆ ಹೋದಾಗ ದೇರ್ ಇಸ್ ಒನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಆಸ್ಟ್ರೇಲಿಯನ್ ನ್ಯೂಕ್ಲಿಯರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆರ್ಗನೈಸೇಷನ್ ಅಂತ, ಆನ್ಸ್ಟೋ ಅಂತ ಹೇಳ್ತಾರೆ. ಅದರಲ್ಲಿ ರಿಸರ್ಚ್ ಇಂಜಿನಿಯರ್ ಆಗಿದ್ದೆ ಚಿಕನ್ 1 ವರ್ಷ. ಅದಾದ್ಮೇಲೆ ನಾನು ಯೂನಿವರ್ಸಿಟಿ ಉಲಂಗಾಂಗ್ ಅಂತ ಇನ್ನೊಂದು ಯೂನಿವರ್ಸಿಟಿ ಇದೆ, ಅಲ್ಲಿ ಸೇರ್ಕೊಂಡೆ. ಅಲ್ಲೊಂದು 12 years ಇದ್ದೆ ನಾನು. ಅದಾದ್ಮೇಲೆ ನಾನು ಒಂದು ಪ್ರೈವೇಟ್ ಕಾಲೇಜ್ ಸೇರ್ಕೊಂಡೆ, ಸ್ಟರ್ಲಿಂಗ್ ಕಾಲೇಜ್ ಅಂತ. ಅದು ಅಬೌಟ್ 5 years ಇದ್ದೆ ಅಲ್ಲಿ. ಸೊ ಅದಾದ್ಮೇಲೆ ವಾಪಸ್ ಯೂನಿವರ್ಸಿಟಿ ಸೇರ್ಕೊಂಡು. ಇದು ವೆಸ್ಟರ್ನ್ ಸಿಡ್ನಿ ಯೂನಿವರ್ಸಿಟಿ ಗವರ್ಮೆಂಟ್ ಇಂದ? ಅಲ್ಲೆಲ್ಲ ಹೆಚ್ಚು ಕಡಿಮೆ ಎಲ್ಲ ಯೂನಿವರ್ಸಿಟಿ ಪಬ್ಲಿಕ್, ಎಕ್ಸೆಪ್ಟ್ 3 universities. ಎಲ್ಲ ಪಬ್ಲಿಕ್ ಯೂನಿವರ್ಸಿಟೀಸ್. ಸೊ ಸಪೋರ್ಟೆಡ್ ಬೈ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ಸ್. ಅಲ್ಲಿ ಎಷ್ಟು ರಾಜ್ಯಗಳಿದಾವೆ? I think 5 states and 2 union territories. ನಮ್ಮ ದೇಶದಲ್ಲಿ ಹೇಗೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿದಾವೆ ಹಾಗೆ. So there is a 3 level of governance. One is what is known as local government, that's a council. Second is state government, and third is the central government. Similar to here, but I think probably here you got the panchayat, ಆಮೇಲೆ ಸ್ಟೇಟ್ ಗವರ್ಮೆಂಟ್ ಇದೆ, ಆಮೇಲೆ ಇದು ಸೆಂಟ್ರಲ್ ಗವರ್ಮೆಂಟ್. ಆಮೇಲೆ ಇನ್ನೂ ಕೆಳಗಡೆ ಹೋದ್ರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಆಮೇಲೆ ಜಿಲ್ಲಾಡಳಿತ. That may be too much of governance. The Australian 3 levels. ಅಲ್ಲಿ ಏನು ಬೆಳೆಗಳಿದಾವೆ ಅಂತ ಅನ್ಕೊಂಡು ಹೇಳ್ಬೋದಾ ನಮ್ಮ ಶ್ರೋತೃಗಳಿಗೆ? ಆಸ್ಟ್ರೇಲಿಯಾದಲ್ಲಿ ನೀವೆಲ್ಲ ಬಹಳ ವರ್ಷಗಳಿಂದ ಇದ್ದೀರಿ. Milk production, cheese production, that's very big. They export quite a bit of that. Vegetables, wheat ಸಿಕ್ಕಾಪಟ್ಟೆ ಗ್ರೋ ಮಾಡ್ತಾರೆ, ಬಾರ್ಲಿ, and then you got rice, ಅದ್ರ ಜೊತೆಗೆ banana, fruits, a lot of fruits. Australia is a net exporter for agriculture goods. ರೈತರು ಎಷ್ಟು ಸಂಖ್ಯೆಯಲ್ಲಿ ಇರ್ಬೋದು ಧರ್ಮಣ್ಣ?
Very Idi. small. Uh-huh. I think it's around 15%. Each farm would be around 100-200 acres. And that farm will be managed by one family. ಆ ಫ್ಯಾಮಿಲಿನಲ್ಲಿ ಎಷ್ಟು 4-5 ಜನ ಇರ್ತಾರೆ. ಎಲ್ಲ ಯಂತ್ರೋಪಕರಣಗಳನ್ನ ಬಳಕೆ ಮಾಡ್ತಾರೆ. ಸಿಕ್ಕಾಪಟ್ಟೆ ಮೆಷಿನರಿ. ಕೆಲವೊಬ್ರದ್ದು 500,000 ಎಕರೆನೂ ಇರ್ಬೇಕೇನೋ. Yeah, 500 to 1,000. Some of the cattle farms, it could be 1,000-2,000 numbers. Kuri adugalu. Sheep, there's a big sheep, the farm, sheep farming. ದೊಡ್ಡ ಪ್ರಮಾಣದಲ್ಲಿ ಕುರಿಗಳನ್ನು ಸಾಕ್ತಾರೆ. ದೊಡ್ಡ ಪ್ರಮಾಣದಲ್ಲಿ, ಬಟ್ ಹಾರ್ಟಿಕಲ್ಚರ್ ಇಸ್ ಅ ಬಿಗ್ ಏರಿಯಾ. ಲಾಟ್ಸ್ ಆಫ್ ಬೆರೀಸ್, ದೇ ಗ್ರೋ ಸ್ಟ್ರಾಬೆರೀಸ್, ಬ್ಲೂಬೆರೀಸ್. ಅಲ್ಲಿ ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್. Nowadays there are vegetarians. They call vegans. Vegans means they don't take even milk also. That's right. ಹಾಲನ್ನು ತೆಗೆದುಕೊಳ್ಳದ, ಹಾಲಿನ ಉತ್ಪನ್ನಗಳನ್ನು ತೆಗೆದುಕೊಳ್ಳದ ಜನ ಇದ್ದಾರೆ ಇವತ್ತು. ಆ ಒಂದು ಗುಂಪೇ ಸೃಷ್ಟಿಯಾಗಿದೆ ಅಲ್ವಾ? ಕರೆಕ್ಟ್. ವೇಗನ್ ಹ್ಯಾಸ್ ಬಿಕಮ್ ಎ ಬಿಗ್ ಗ್ರೂಪ್ ನಾವು. ನಾವು ಆಸ್ಟ್ರೇಲಿಯಾಗೆ ಹೋದಾಗ 1992 ನಲ್ಲಿ ನಮ್ಗೇನ ವೆಜಿಟೇರಿಯನ್ ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ. ತುಂಬಾ ಕಷ್ಟ. ಕೆಲವರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಇದು ಮೆಕ್ಡೊನಾಲ್ಡ್ಸ್ ಹೋಗ್ಬಿಟ್ಟು ಚೀಸ್ ಬರ್ಗರ್ ಆರ್ಡರ್ ಮಾಡ್ಬಿಟ್ಟು ಮೀಟ್ ತೆಗೆದ್ಬಿಟ್ಟು ತಿನ್ನೋರು. ಆ ತರ ಇತ್ತು. ಇದು ನೋ ಆಪ್ಷನ್ಸ್ ವೆಜಿಟೇರಿಯನ್. ಈಗ ವೆಜಿಟೇರಿಯನ್ ಹೋಟೆಲ್ಗಳೇ ಆಗಿದೆ. ಪ್ಲೆಂಟಿ. ಈವನ್ ಇವಾಗ ಮೆಕ್ಡೊನಾಲ್ಡ್ಸ್ ಹ್ಯಾವ್ ಗಾಟ್ ಎ ಸೆಪರೇಟ್ ಲೈನ್ ಫಾರ್ ವೆಜಿಟೇರಿಯನ್ಸ್. ಮಾಂಸ ಬಿಟ್ಟು ಈ ಸಸ್ಯಾಹಾರಿಗಳೇ ಮತ್ತೆ ಹಾಲು ಬೇಡ, ಬೆಣ್ಣೆ ಬೇಡ, ತುಪ್ಪ ಬೇಡ ಅನ್ಕೊಂಡು ಬರೀ ಸಸ್ಯ ಮೂಲಗಳನ್ನೇ ತಿನ್ನೋರು ಇದಾರಲ್ವಾ? ಅಲ್ವಾ? ಆಸ್ಟ್ರೇಲಿಯಾಕ್ಕೆ ಹೋಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಬಂದಿದ್ರಿ. ಈಗ ತಮ್ಮ ವಯಸ್ಸು ಎಷ್ಟು ಅಂತ ಹೇಳ್ಬೋದಾ? Officially 63 and actually 61. Okay, officially 63. ಅಲ್ಲೆಲ್ಲ ರಿಟೈರ್ಮೆಂಟ್ ಅನ್ನೋದು ಹೇಗಿದೆ? There is no retirement as such. So you can work as long as you want. Even in government sector? Government sector. So with the university, ನಮ್ಮ ಯೂನಿವರ್ಸಿಟಿ ಏನಾಗುತ್ತೆ ಅಂದ್ರೆ we call tenure faculty position ನಾವು ಯಾವ ಬೇಕಾದ್ರೂ ರಿಟೈರ್ ತಗೋಬಹುದು. ಅಥವಾ ಅವ್ರು ಯಾವ ಬೇಕಾದ್ರೂ ನಿಮ್ಮನ್ನ ತೆಗಿಬಹುದಾ? ರಿಟ್ರೆಂಚ್ಮೆಂಟ್ ಇರುತ್ತೆ. ಅದು ಡಿಪೆಂಡ್ಸ್ ಅಪಾನ್ ಡಿಸಿಪ್ಲಿನ್. ಇವಾಗ ಪರ್ಟಿಕ್ಯುಲರ್ ಡಿಸಿಪ್ಲಿನ್ ಇರುತ್ತೆ. ಆ ಡಿಸಿಪ್ಲಿನ್ ಅವ್ರು ಕ್ಲೋಸ್ ಮಾಡೋದಾದ್ರೆ ಅವಾಗ ರಿಟ್ರೆಂಚ್ ಮಾಡಬಹುದು. ಇಲ್ಲ ಅಂದ್ರೆ ಕಂಟಿನ್ಯೂಸ್ ಇಂಜಿನಿಯರಿಂಗ್ ಅಂಡ್ ಆಲ್ ಅಷ್ಟ ಸುಲಭವಾಗಿ ಯಾರು ಕ್ಲೋಸ್ ಮಾಡ್ಲಿಕ್ಕೆ ಹೋಗಲ್ಲ. ಅದು ಆಸ್ಟ್ರೇಲಿಯಾದಲ್ಲಿ ನೀವು ಕಂಡಂತೆ ಎಷ್ಟು ವಯಸ್ಸಿನವರು ಈಗಲೂ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾರೆ? ಐ ಥಿಂಕ್ ದೇರ್ ವಾಸ್ ಒನ್ ಅಕಾಡೆಮಿಕ್ ಈ ರಿಟೈರ್ಡ್ ಅಟ್ ದ ಏಜ್ ಆಫ್ 106. 106 ವರ್ಷ ವಯಸ್ಸಿನ ವ್ಯಕ್ತಿ ಸರ್ಕಾರಿ ಲೆಕ್ಚರರ್ ಇನ್ ಒನ್ ಆಫ್ ದ ಯೂನಿವರ್ಸಿಟೀಸ್. and he retired at 106. ನೋಡಿ ಆಶ್ಚರ್ಯ. ನಮ್ಮಲ್ಲಿ 60 ಆದ್ಮೇಲೆ 62, 65 ಇನ್ನು ಬೇರೆ ಯೂನಿವರ್ಸಿಟಿಗಳಲ್ಲಿ ಸ್ವಲ್ಪ ಅವಕಾಶ ಇರುತ್ತೆ. 60 ಆದ್ಮೇಲೆ ಬಹಳಷ್ಟು ಜನಗಳನ್ನ ಮನೆಗೆ ಕಳಿಸ್ಬಿಡ್ತಾರೆ. IIT ಐ ಥಿಂಕ್ 65. ಅದೇ ಹೌದು. ಇನ್ ಕೆಲವೆಲ್ಲ ಇನ್ಸ್ಟಿಟ್ಯೂಟ್ 60 ಅಷ್ಟೇ 65 ಆದ್ಮೇಲೆ ಅವ್ರಿಗೆ ಆಸಕ್ತಿ ಇದ್ರೂ ಒಂದು ರೀತಿಯಲ್ಲಿ ಅವಕಾಶನೇ ಸಿಗೋದಿಲ್ಲ. The opportunity to work beyond 60 is important because I think at the age of 60 ನಮ್ಮ brain active ಇರುತ್ತೆ. ಒಳ್ಳೆ ಮಾತು. And also academia, I think particularly you got a lot of experience. ನಿಮ್ಮ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೌದು. ತುಂಬಾ ರಿಸರ್ಚ್ ಮಾಡೋದ್ರಿಂದ ಕಾಂಪ್ರಹೆನ್ಸಿವ್ ನಾಲೆಡ್ಜ್ ಇರುತ್ತೆ. ನಿಜ. ಸೊ ಆ ನಾಲೆಡ್ಜ್ ಇರೋದ್ರಿಂದ 60 years ರಿಟೈರ್ ಆದ್ರೆ ಐ ಥಿಂಕ್ ದಟ್ಸ್ ಅ ಲಾಸ್. ನಿಜ, ದೇಶಕ್ಕೆ ನಷ್ಟ. ಹೌದು. ಮತ್ತೆ ಇವ್ರು ರಿಟೈರ್ಡ್ ಆದವರು ಅಥವಾ ನಿವೃತ್ತಿ ಆದವರು ಸಹ ಒಂಥರ ಕೊರಗಿ ಅವರ ಸಾಮರ್ಥ್ಯವನ್ನ ಕುಗ್ಗಿಸ್ಕೊಂಡ್ಬಿಡ್ತಾರೆ. That's right. The mental health. So I think in Australia the mental health is a big issue. ಅಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿದೆ? ಅಲ್ಲಿನೂ 75, 80, 90 ವರ್ಷ ವಯಸ್ಸಾಗಿರೋರು ಸಹ ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ. ಅದಕ್ಕೇನು ಲಿಮಿಟ್ ಇಲ್ಲ. ಅದಕ್ಕೂ ಏನು ಲಿಮಿಟ್. ಜನರಲಿ ಪೀಪಲ್ ಗೋ 75, 78. ಬಟ್ ಜನರಲ್ ರಾಜಕೀಯದಲ್ಲಿ ವಯಸ್ಸಾದ ಇಂಡೆಫಿನೆಟ್ ಆಗಿ ಹೋಗಲ್ಲ. ಕರೆಂಟ್ PM ಐ ಥಿಂಕ್ ಈ ಮೇ ಬಿ ಅರೌಂಡ್ 50 to 60, I think. ಸುಸ್ತಾಗ್ಬಿಡ್ತಾರೆ. I think there's a lot of work pressure for politicians. ನಿಜ. Because they need to be responsible for everything. So there's a lot of stress and there's a lot of responsibility as well. And they need to be clean. To maintain that cleanness and accountability, there's a lot of pressure. ನಿಜ.
ಖುಷಿ ಆಗ್ತದೆ ಆಸ್ಟ್ರೇಲಿಯಾದಲ್ದಲ್ಲ ಬೇರೆ ದೇಶಗಳದ್ದು ಕೇಳಲಿಕ್ಕೆ. ಮತ್ತೆ ನಮ್ಮ ದೇಶದಲ್ಲೂ ಸಾಕಷ್ಟು ಒಳ್ಳೇದಿದೆ. ನಮ್ಮ ದೇಶ ಕೆಟ್ಟಿದೆ ಅಂತ ನಾವು ಹೇಳ್ಬೇಕಾಗಿಲ್ಲ ಅಥವಾ ಹೇಳಬಾರದು. ನಮ್ಮ ದೇಶದಲ್ಲಿನೂ ಸಾಕಷ್ಟು ಜನ ಒಳ್ಳೇದು ಮಾಡಿದರೆ ಒಳ್ಳೇದಾಗುತ್ತೆ, ಒಳ್ಳೇದ್ ನಡೀತಾ ಇರುತ್ತೆ. ಏನೋ ಕೆಲವೊಂದ್ಸರಿ ನಾವು ಹತ್ತಿರದಿಂದ ನೋಡುವಾಗ ನಮ್ಮ ದೇಶ ಸರಿ ಇಲ್ಲ ಅನ್ನೋ ತರ ಎಷ್ಟೋ ಜನ ಮಾತಾಡೋದಿದೆ. ಒಳ್ಳೇದಾಗ್ತದೆ. India is 1.4 billion people. Whereas Australia is only 25 million people. So I think there's a lot of difference there. I think to manage 1.4 billion, you need to have a very matured system. ಇದು 140 ಕೋಟಿ. ಆಸ್ಟ್ರೇಲಿಯಾದ್ದು 2.5 ಕೋಟಿ ಅಲ್ವಾ? ನೋಡಿ, 140 2.5 ಕೋಟಿಯಲ್ಲಿ. ಮತ್ತೆ ಅಲ್ಲಿ ಇರುವ ಶಿಸ್ತು, ಕಾರ್ಯ ತತ್ಪರತೆ, ಇದ್ರ ಬಗ್ಗೆ ಹೇಳಿ. ಡಿಸಿಪ್ಲಿನ್, ಇನ್ವಾಲ್ವ್ಮೆಂಟ್ ಅಥವಾ ಅವರ ಡೆಡಿಕೇಶನ್ ನಮ್ಮ ಜನಗಳಿಗೆ ಕೆಲವೊಬ್ಬರಿಗೆ ಅರ್ಥ ಆಗ್ಲಿ ಅಂತ ಅನ್ಕೊಂಡು ಕೇಳ್ತಾ ಇದೀವಿ. The rules and regulations are there for people to follow. ಯಾವ ರೂಲ್ಸ್ ಇದೆಯೋ ಅದು ಎಲ್ಲರೂ ಫಾಲೋ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ ಟ್ರಾಫಿಕ್ ರೂಲ್ಸ್ ಇದೆ. ಟ್ರಾಫಿಕ್ ರೂಲ್ಸ್ ಯಾವ ತರ ನೀವು ಟರ್ನ್ ಮಾಡ್ತೀರಾ, ಯಾವ ತರ ಈ ರೈಟ್ ಟರ್ನಿಗೆ ಒಂದು ರೂಲ್ ಇರುತ್ತೆ, ಲೆಫ್ಟ್ ಟರ್ನಿಗೆ ಒಂದು ರೂಲ್ ಇರುತ್ತೆ. ಸೊ ಅದೆಲ್ಲ ಇದು ಜನಗಳು ಫಾಲೋ ಮಾಡ್ತಾರೆ. ಅದೇ ಏನಕ್ಕೆ ಫಾಲೋ ಮಾಡ್ತಾರೆ ಅಂದ್ರೆ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಮಾಡ್ತಾರೆ. ಒಬ್ರು ಫಾಲೋ ಮಾಡಲ್ಲ ಅಂದ್ರೆ ದೇ ವಿಲ್ ಬಿ ಈಸಿಲಿ ಐಡೆಂಟಿಫೈಡ್. And there are penalties. Heavy penalty. ಇವಾಗ ಒಂದು ರೆಡ್ ಲೈಟ್ ಕ್ಯಾಮರಾ ಅದ್ರ ನಿಲ್ಲಿಸಲಿಲ್ಲ ಅಂದ್ರೆ $500 ಫೈನ್. So $500 is 25,000 rupees. And also there are cameras. ಅಲ್ಲೇನು ಪೊಲೀಸ್ ಇರಲ್ಲ ಅಲ್ವಾ? No police. ಮತ್ತೆ ಹೆಂಗ್ ಕಟ್ಟೋದು ದಂಡ? Take a picture of your number plate. They will send you the ticket to home. ಒಂದ್ಸಾರಿ ಕಟ್ಲಿಲ್ಲ ನೋಡೋಣ ಅಂತ ಅನ್ಕೊಂಡು ಬಿಟ್ರೆ there are penalties and there are interests. Interest will accumulate and your credit rating goes off and then you will not be able to get any credit. So there's a lot of stringent measures ಅಲ್ವಾ? ಈಗ ನಮ್ಮಲ್ಲಿ ಒಂದ್ ಸರ್ಕಲ್ ಬಂದ್ರೆ ಒಬ್ಬರು ಇಬ್ಬರು 4 ಜನ ಪೊಲೀಸರು ಕಾಣ್ತಾರೆ ಅಲ್ವಾ? ಅಲ್ಲೆಲ್ಲ ಹೇಗೆ? ಆ ತರ ಸರ್ಕಲ್ ಯಾರು ಇಲ್ಲ, ಪೊಲೀಸರೇ ಕಾಣಲ್ಲ. ಎಲ್ಲ ಕ್ಯಾಮರಾಗಳು, ಮತ್ತೆ ಟೆಕ್ನಾಲಜಿಯಿಂದ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾರಲ್ವಾ? ಸಿಕ್ಕಾಪಟ್ಟೆ ಟೆಕ್ನಾಲಜಿ ಇರುತ್ತೆ. ಇವಾಗ ಇದು ಕ್ರಾಸಿಂಗ್ ಅಲ್ಲಿ ಲೈಟ್ಸ್ ಇರ್ತಾವಲ್ಲ, ರೆಡ್ ಲೈಟ್, ಗ್ರೀನ್ ಲೈಟ್, ಯೆಲ್ಲೋ ಲೈಟ್, ಅದೆಲ್ಲ ಆಪರೇಟೆಡ್ ಬೈ ದ ಸೆನ್ಸರ್ಸ್. ಸೊ ರೋಡ್ ನಲ್ಲಿ ಸೆನ್ಸರ್ಸ್ ಹಾಕಿರ್ತಾರೆ, ಲೂಪ್ಸ್, ವಿ ಕಾಲ್ ಇಟ್ ಅಸ್ ಲೂಪ್ಸ್. ಲೂಪ್ಸ್ ಅಲ್ಲಿ ಎಷ್ಟು ಕಾರ್ ಬರ್ತದೆ, ಎಷ್ಟು ಕಾರ್ ಹೋಗುತ್ತೆ, ಅವೆಲ್ಲ ಗೊತ್ತಾಗುತ್ತದೆ. ಅದೆಲ್ಲ ಸೆಂಟ್ರಲಿ ಇಟ್ಸ್ ಅನಲೈಸ್ಡ್ ಅಂಡ್ ಬೇಸ್ಡ್ ಆನ್ ದಟ್ ದೇ ಆಪರೇಟ್ ದ ಲೈಟ್ಸ್. ಇವಾಗ ನೀವು ಒಂದು ಇಂಟರ್ಸೆಕ್ಷನ್ ಅಲ್ಲಿ ಈ ರೈಟ್ ಲೈನ್ ಇರುತ್ತೆ, ರೈಟ್ ಲೈನ್ ಯಾವ ಕಾರ್ ಇರಲ್ಲ ಅಂದ್ರೆ ರೈಟ್ ಗ್ರೀನ್ ಆರೋ ಬರೋದಿಲ್ಲ. ಸೊ ಓನ್ಲಿ ದ ಸ್ಟ್ರೈಟ್ ಗ್ರೀನ್ ಬರುತ್ತೆ. ಸೊ ಆ ತರ ಎಲ್ಲ ಇದು ಸಿಕ್ಕಾಪಟ್ಟೆ ಟೆಕ್ನಾಲಜಿ, ಸಿಸ್ಟಮ್ಯಾಟಿಕ್ ಕಂಟ್ರೋಲ್ಡ್, ಎವ್ರಿಥಿಂಗ್ ಈಸ್ ಸೆಂಟ್ರಲೈಸ್ಡ್. ಸೊ ಅಂಡ್ ಆಲ್ಸೋ ಎವ್ರಿಥಿಂಗ್ ಈಸ್ ಕಲೆಕ್ಟೆಡ್. ದ ಡಾಟಾ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಏನ್ ಮಾಡ್ಬೇಕು ಅಂದ್ರೂ ಚೆನ್ನಾಗಿ ಡಾಟಾ ಇರಬೇಕು. ಡಾಟಾ ಕಲೆಕ್ಷನ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್. ತಾವು ಹೇಳಿದಂಗೆ ನೋಡಿ, 70-80 ವರ್ಷದವರನ್ನು ಈಗಲೂ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಆ ಶ್ರೀಮಂತಿಕೆಯಾದ ಅನುಭವ ಇದೆ. 106 ವರ್ಷ ವಯಸ್ಸಿನ ಉಪನ್ಯಾಸಕರನ್ನ ತಾವು ಹೇಳ್ತಾ ಇದ್ರಿ. ಆ ದೇಶ ಆ ತರ ಬಳಸಿಕೊಂಡಿದೆ. ನಮ್ಮ ದೇಶದಲ್ಲಿ ಮುಂದೆ ಬರ್ಬೋದು. ಡೆಫಿನೆಟ್ಲಿ. ಐ ಥಿಂಕ್ ನಿಮ್ಮ ಹತ್ರ ಒಂದು ಸ್ಕಿಲ್ ಇದ್ರೆ ಸ್ಕಿಲ್ ಯೂಸ್ ಮಾಡಬೇಕು. ಸ್ಕಿಲ್ ಯೂಸ್ ಮಾಡಲ್ಲ ಅಂದ್ರೆ ಇಟ್ಸ್ ಕಂಟ್ರೀಸ್ ಲಾಸ್. ನಿಜವಾಗ್ಲು. ಅಲ್ಲಿಯ ಪರಿಸರ ಮತ್ತು ವ್ಯವಸ್ಥೆ ಹೇಗಿದೆ? ನಿಮ್ಮ ಬಹಳ ಅಪೇಕ್ಷಣೀಯವಾದ ಸಂಗತಿ ಇದು. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂತ ಅನ್ಕೊಂಡು ಪರಿಸರದ ಮಾಲಿನ್ಯದ ಬಗ್ಗೆ ಇವತ್ತು ವಿಶ್ವದಲ್ಲಿ ಎಲ್ಲ ಕಡೆಗೂ ಒಂದು ಕೂಗು ಕೇಳ್ತಾ ಇದೆ. ಹೊಗೆದು, ಗಾಳಿ ಮಾಲಿನ್ಯ, ನೀರಿನ ಮಾಲಿನ್ಯ, ಶಬ್ದ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಮನುಷ್ಯರ ಮಾಲಿನ್ಯ, ಈ ತರ. ಇದ್ರ ಬಗ್ಗೆ ಆಸ್ಟ್ರೇಲಿಯಾದಲ್ಲಿ ಹೇಗೆ ಕೆಲಸಗಳು ನಡೀತದವೆ? ಮತ್ತು ನೀವು ಬರೀ ಆಸ್ಟ್ರೇಲಿಯಾದಲ್ಲಿ ಅಲ್ಲ, ನೀವು ಕೆಲಸ ಮಾಡ್ತಾ ಮಾಡ್ತಾ ಭಾರತದಲ್ಲಿನೂ ಆ ಕೆಲಸದ ಒಂದು ಸಂಯೋಜನೆಯನ್ನ, ಲಿಂಕ್ ಅನ್ನು ಇಟ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಮಾತಾಡಿ. ಆಸ್ಟ್ರೇಲಿಯಾದಲ್ಲಿ ಇವಾಗ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಅವೆಲ್ಲ ನಮ್ಮ ಹತ್ರ EPA ಅಂತ ಇದೆ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ ಅಂತ ಇದೆ. ಸೊ ಅವ್ರು ಕಂಪ್ಲೀಟ್ ಕಂಟ್ರೋಲ್ ಮಾಡ್ತಾರೆ. ಇವಾಗ ಒಂದು ಇಂಡಸ್ಟ್ರಿ ಇರುತ್ತೆ, ಆ ಇಂಡಸ್ಟ್ರಿ ಏನಾದ್ರು ಡಿಸ್ಚಾರ್ಜ್ ಮಾಡ್ಬೇಕು ಅಂದ್ರೆ ಅವರು ಲೈಸೆನ್ಸ್ ತಗೋಬೇಕು ಡಿಸ್ಚಾರ್ಜ್ ಮಾಡ್ಲಿಕ್ಕೆ. ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ ತರ ಪೊಲ್ಯೂಟೆಂಟ್ಸ್ ಇರ್ತವೆ, ಅವನ್ನ ಎಷ್ಟು ಲೆವೆಲ್ ತರ್ತಾರೆ, ಅದೆಲ್ಲ ಇದು ಕಂಪ್ಲೀಟ್ ಕಂಟ್ರೋಲ್ ಮಾಡ್ತಾರೆ. ಎವ್ರಿಥಿಂಗ್ ವಿಲ್ ಬಿ ರೆಗ್ಯುಲೇಟೆಡ್ ಬೈ ಏಜೆನ್ಸಿ.
ಎಸ್ಪೆಷಲಿ ಏರ್ ಪೊಲ್ಯೂಷನ್ ಅಲ್ಲಿ ತುಂಬಾ ಕಂಟ್ರೋಲ್ಸ್ ಇದೆ. ಸುಮ್ನೆ ಯಾರು ಬರ್ನ್ ಮಾಡೋದು ಆತರ ಎಲ್ಲ ನೋಡ್ತಾ ಇಲ್ಲ ಅಲ್ಲಿ, ಆತರ ಯಾರು ಮಾಡಂಗಿಲ್ಲ ಅಲ್ಲಿ. ದಟ್ ಇಸ್ ಅನ್ ಅಫೆನ್ಸ್. ಸುಮ್ನೆ ಬರ್ನ್ ಮಾಡೋದ್ರೆ ಏನಾಗುತ್ತೆ ಅಂದ್ರೆ, ಎಸ್ಪೆಷಲಿ ಪ್ಲಾಸ್ಟಿಕ್ ಬರ್ನ್ ಮಾಡಬಾರ್ದು. ಪ್ಲಾಸ್ಟಿಕ್ ಬರ್ನ್ ಮಾಡಿದ್ರೆ ಟಾಕ್ಸಿಕ್ ಗ್ಯಾಸಸ್ ಬರ್ತವೆ. ದಟ್ಸ್ ವೆರಿ ಹಾರ್ಮ್ಫುಲ್. ತುಂಬಾ ಕಂಟ್ರೋಲ್ ಮಾಡ್ತಾರೆ. ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಲಾರಿಗಳು ಬಸ್ಗಳು ಇದಾವಲ್ವಾ? ಲಾರಿಗಳು ಇದಾವೆ, ಬಸ್ ಅವೆಲ್ಲ. ಇದು ಎಕ್ಸಾಸ್ಟ್ ಎಮಿಷನ್ ಬರುತ್ತಲ್ಲ, ಚೆಕ್ ಮಾಡ್ಬೇಕು ಅವರು, ಎಮಿಷನ್ ಟೆಸ್ಟ್ ಮಾಡ್ಬೇಕು. ಸಡನ್ ರೆಗ್ಯುಲೇಷನ್ಸ್ ಇರ್ತವೆ. ನಮ್ಮ ದೇಶದಲ್ಲಿ ಕೆಲವೊಂದ್ಸಾರಿ ಬಸ್ಸಿನ ಹಿಂದೆ ಲಾರಿ ಹಿಂದೆ ಹೋಗ್ಬಿಟ್ರೆ ಆತನಿಗೆ ಒಳ್ಳೆ ಬಣ್ಣ ಮುಖಕ್ಕೆ ಬೆಳೆದಂಗ ಆಗ್ಬಿಡುತ್ತೆ. ಏನು ದಟ್ಟವಾದ ಹೊಗೆಯನ್ನ ಹೊರ ಹಾಕಿ ಹೋಗೋದಿದೆ. ಅಲ್ಲಿ ಆ ತರದ ಸನ್ನಿವೇಶಗಳಿಲ್ಲ ಅಂತ ತುಂಬಾ ಕಡಿಮೆ. ಮೇ ಬಿ 1 or 2 year on there. But if they're caught, they will get a big penalty. ಇಲ್ಲಿ 25 ವರ್ಷ ಆದ್ಮೇಲೆ ಅಥವಾ 15 ವರ್ಷ ಆದ್ಮೇಲೆ ಕೆಲವು ವಾಹನಗಳಿಗೆ, ಅದರಲ್ಲೂ ಡೀಸೆಲ್ ಬಳಸುವ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಅದಿನ್ನೂ ಪ್ರಕ್ರಿಯೆ ಆಳಕ್ಕೆ ಹೋಗ್ಬೇಕಾಗಿದೆ. ಅಲ್ಲೆಲ್ಲ ಹೇಗೆ, ಎಷ್ಟು ವರ್ಷದ ವಾಹನ ಬಳಕೆಗೆ ನಿಷಿದ್ಧ ಅಂತ ಅನ್ಕೊಂಡು ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ಯುರೋಪಿಯನ್ ಎಕ್ಸಾಸ್ಟ್ ಎಮಿಷನ್ಸ್ ರೆಗ್ಯುಲೇಷನ್ ತಗೊಂಡಿದೆ. ಅದರಿಂದ ಏನಾಗುತ್ತೆ, ಇವಾಗ ಈ NOx ಅಂತ ಬರುತ್ತೆ. NOx ಅಂದ್ರೆ ನೈಟ್ರೋಜನ್ ಆಕ್ಸೈಡ್ಸ್, ಈವನ್ ಕಾರ್ಬನ್ ಡೈಆಕ್ಸೈಡ್. ಸೊ ಇವೆಲ್ಲ ಇದು ಎಷ್ಟು ಎಮಿಟ್ ಆಗುತ್ತೆ ಅವೆಲ್ಲ ರೆಗ್ಯುಲೇಟ್ ಆಗುತ್ತೆ. ಇವಾಗ ಯಾವ್ದಾದ್ರು ಕಾರ್ ಕಂಪನಿ ಲೈಕ್ ಟೊಯೋಟಾ, ಎನಿ ಆಫ್ ದೀಸ್ ಕಾರ್ ಕಂಪನೀಸ್, ದೇ ನೀಡ್ ಟು abide by those standards. Okay. In the world currently, European standards are the best. Howdo. Very good emission standards. Australia is trying to bring all those standards by 2028. Emission I think ಆಸ್ಟ್ರೇಲಿಯಾದಲ್ಲಿ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಇವಾಗ. ಅಷ್ಟಾಗಿ ಡಸ್ಟ್ ಪಾರ್ಟಿಕಲ್ಸ್ ಕಾಣಲ್ಲ. ಹೊರಗಡೆ ಹೋದ್ರೆ ಕ್ಲಿಯರ್ ಸ್ಕೈ ಇರುತ್ತೆ. ಅಲ್ಲಿ ಸೈಕಲ್ ಬಳಸೋರು ಸಾಕಷ್ಟು ಜನ ಇದಾರೆ. ಸೈಕಲ್ ಬಳಸೋರು ಇದಾರೆ ಇವಾಗ ಸಿಟಿನಲ್ಲಿ ಹೆಚ್ಚು ಕಡಿಮೆ ಕೆಲವರೆಲ್ಲ ಇವಾಗ ಸೈಕಲ್ ಯೂಸ್ ಮಾಡ್ತಾರೆ ಇವಾಗ. ಆಮೇಲೆ ಕೆಲವೊಂದು ಪ್ರದೇಶದಲ್ಲಿ ಸೈಕಲ್ ಮಾತ್ರ ಬಳಸಬೇಕನ್ನೋ ತರ ಇದೆಯೇನೋ. ದೇರ್ ಇಸ್ ಅ ಡೆಡಿಕೇಟೆಡ್ ಸೈಕಲ್ ಲೈನ್ಸ್, ಬೈಸಿಕಲ್ ಲೈನ್ಸ್. ಹೌದು. ಸೊ ಆ ಏರಿಯಾದಲ್ಲಿ ಬೈಸಿಕಲ್ ಮಾತ್ರ ಹೋಗ್ತಾವೆ. ಸಿಟಿನಲ್ಲೆಲ್ಲ ಇದು ಬೈಸಿಕಲ್ ಪಾತ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಬೈಸಿಕಲ್ಸ್ ಮಾತ್ರ ಹೋಗ್ಲಿಕ್ಕೆ. ಮತ್ತೆ ನಮ್ಮ ಭಾರತದಲ್ಲಿನೂ ಕೆಲವೊಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ, ದೊಡ್ಡ ತಾಂತ್ರಿಕ ಸಂಸ್ಥೆ, ಉನ್ನತವಾದ ಸಂಸ್ಥೆಗಳಲ್ಲಿ ಒಳಗಡೆ ಯಾವ ವಾಹನವನ್ನು ಬಿಡೋದಿಲ್ಲ. ಚೆನ್ನೈನಲ್ಲಿ, ಬೆಂಗಳೂರಿನಲ್ಲಿ ದೊಡ್ಡ ಕ್ಯಾಂಪಸ್ ನಲ್ಲಿ ಅಲ್ಲೇ ಸೈಕಲ್ಗಳು ಇರ್ತವೆ. ಒಂದ್ ಕಡೆ ತಗೊಂಡು ಹೋಗಿ ಮತ್ತೆ ಬಿಟ್ಟು ಮತ್ತೆ ಇನ್ನೊಂದ್ ಕಡೆಗೆ ಹೋಗ್ಬೋದು. ಆತರ ಮೊನ್ನೆ ನಾನು IIT ಬಾಂಬೆನಲ್ಲಿ ಇದ್ದೆ. ಅಲ್ಲಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಬೈಸಿಕಲ್ ಯೂಸ್ ಮಾಡ್ತಾರೆ. ನೀವು ಬಳಸಿದ್ರೆ? ಸೈಕಲ್ ಇಟ್ಕೊಂಡಿದ್ವಿ. ಸೊ ನಾ IIT ಬಾಂಬೆನಲ್ಲಿ ಇದ್ದಾಗ ನನ್ನೊಂದು ಸೈಕಲ್ ಇತ್ತು. ಇಲ್ಲಿ IIT ಬ್ಯಾಂಕಾಕ್ ಅಲ್ಲಿ ಇದ್ದಲು ಒಂದು ಸೈಕಲ್ ಇಟ್ಕೊಂಡಿದ್ದೆ. ಈಗಲೂ ಇಟ್ಕೊಂಡಿದ್ದೀರಾ? ಈಗ ಒಂದಿದೆ, ಇದು ಎಕ್ಸರ್ಸೈಸ್ ಇಟ್ಕೋತೇನೆ. ಮಗನು ಬಳಸ್ತಾನೆ, ನಾನು ಬಳಸ್ತಾನೆ. ಅವೆಲ್ಲ ಎಕ್ಸರ್ಸೈಸ್ ಒಂದು, ಮತ್ತು ಪರಿಸರದ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಒಂದು ಸಣ್ಣ ಕಾಣಿಕೆ ಅಂದ್ರೂ ಒಳ್ಳೆ ಕಾಣಿಕೆನೆ. ಕರೆಕ್ಟ್. ಇವಾಗ ಸ್ಮಾಲ್ ಡಿಸ್ಟೆನ್ಸ್, ಇವಾಗ ನಮ್ಮ ಮನೆಯಿಂದ ನಾನು ಹೋಗ್ಬಿಟ್ಟೆ ಮಿಲ್ಕ್ ಏನಾದ್ರು ತರಬೇಕು ಅಂದ್ರೆ ಬೈಸಿಕಲ್ ಅಲ್ಲಿ ತಗೊಂಡು ಹೋಗ್ತೀನಿ ಅಲ್ವಾ. ಬೈಸಿಕಲ್ ಹೋಗಿ ಬರ್ತೀನಿ ನಾನು. ಕೆಟ್ಟ ನೀರನ್ನ ಶುಚಿ ಮಾಡಲಿಕ್ಕೆ ತಂತ್ರಜ್ಞಾನ ಇವತ್ತು ತುಂಬಾ ಕಡೆಗೆ ಅಭಿವೃದ್ಧಿ ಆಗಿದೆ ಅಲ್ವಾ. ಗಲೀಜನ್ನ, ತ್ಯಾಜ್ಯವನ್ನ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ತಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ಹೇಳಿ ಈ ಎರಡು ಸಂಗತಿಗಳನ್ನ. ಆ ಮಾಲಿನ್ಯ ನೀರಲ್ಲಿ ಆಸ್ಟ್ರೇಲಿಯಾ ಅಂಡ್ ವೆಸ್ಟರ್ನ್ ಕಂಟ್ರೀಸ್ ತುಂಬಾ ಅಡ್ವಾನ್ಸ್ ಅವರು. ಸೊ ಅದೇನಾಗುತ್ತೆ ಇವಾಗ ಇನ್ನು ಸಿಟಿನಲ್ಲಿ ನಮ್ಮ ಹತ್ರ ಸಪರೇಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಸಪರೇಟ್ ಸಿಸ್ಟಮ್ ಅಂದ್ರೆ ಇವಾಗ ಇದು ಮಾಲಿನ್ಯ ನೀರು ಒಂದು ಪೈಪಲ್ಲಿ ಹೋಗುತ್ತೆ, ಆಮೇಲೆ ಸ್ಟಾಮ್ ವಾಟರ್ ಇನ್ನೊಂದು ಪೈಪಲ್ಲಿ ಹೋಗುತ್ತೆ. ಸೊ ಅವೆರಡು ಸಪರೇಟ್ ಆಯ್ತವೆ. ಸೊ ನಾವು ಮಾಲಿನ್ಯ ವಾಟರ್ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ತಗೊಳ್ತೀವಿ, ಅಲ್ಲಿ ಟ್ರೀಟ್ ಮಾಡ್ಬಿಟ್ಟು ಅದು ಹೆಚ್ಚು ಕಡಿಮೆ ಡ್ರಿಂಕಿಂಗ್ ವಾಟರ್ ಲೆವೆಲ್ ಬರುತ್ತೆ. ಅದು ಬಂದ್ಬಿಟ್ಟು ಅದನ್ನ ರಿಯೂಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಇದು ಯಾವ್ದಾದ್ರು ಒಂದು ರಿವರ್ಗೋ ಇಲ್ಲ ಒಂದು ಸ್ಟ್ರೀಮ್ಗೋ ಬಿಡ್ತಾರೆ. ಆಸ್ಟ್ರೇಲಿಯಾದಲ್ಲಿ ಇದು ನಡೀತಾ ಇದೆ. ಅದು ಸೆಪರೇಟ್ ಸಿಸ್ಟಮ್ ಇಸ್ ಇಂಪಾರ್ಟೆಂಟ್. ಕಲೆಕ್ಷನ್ ಸಿಸ್ಟಮ್ ಇದೆಯಲ್ಲ ಅದು ಇಂಪಾರ್ಟೆಂಟ್. ಅದು ಇಂಡಿಯಾದಲ್ಲಿ ಇನ್ನ ಇಲ್ಲ, ಶುರುವಾಗಿದೆ ಸಾಲದು. ಬಟ್ ಇನ್ ಬಿಗರ್ ಸಿಟೀಸ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅದು ಸೆಪರೇಟ್ ಸಿಸ್ಟಮ್ ಇದೆ, ಇದು ಸ್ವಲ್ಪ ಕಡೆ, ಆಮೇಲೆ ಎಲ್ಲ ಹೋಗ್ಬಿಟ್ಟು ಒಂದು ಜಾನ್ ಆಗುತ್ತೆ. ಅದರಿಂದ ಟ್ರೀಟ್ಮೆಂಟ್ ಕೊಡೋದು ಸ್ವಲ್ಪ ಕಷ್ಟ, ಎಸ್ಪೆಷಲಿ ಡ್ಯೂರಿಂಗ್ ರೈನಿ ಟೈಮ್. ಇದು ಮಳೆ ಬಂದಾಗ ಏನಾಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ನೀರು ಬರುತ್ತೆ. ಹೌದು, ಅಷ್ಟೊಂದು ನೀರಿನ ಟ್ರೀಟ್ಮೆಂಟ್ ಯಾರ ಹತ್ರ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲ. ಮತ್ತೆ
ಆಸ್ಟ್ರೇಲಿಯಾದಲ್ಲಿ ಹೆಂಗ್ ಮಾಡ್ತಾರೆ? ಅದೇ ಸೆಪರೇಟ್ ಇರೋದ್ರಿಂದ ವೇಸ್ಟ್ ವಾಟರ್ ಇದ್ರಲ್ಲಿ ಮಾತ್ರ ಹೋಗುತ್ತಲ್ಲ, ಅದು ಹೆಚ್ಚು ಕಡಿಮೆ ಇವಾಗ ಮಳೆಗಾಲದಲ್ಲೂ ಅಷ್ಟೇ ಇರುತ್ತೆ, ಜಾಸ್ತಿ ಆಗಲ್ಲ. ಬೇರೆ ನೀರು ಸೇರೋದಿಲ್ಲ, ಬೇರೆ ನೀರು ಸೇರೋದಿಲ್ಲ, ಮಳೆ ನೀರನ್ನು ಸೇರಲ್ಲ. ಮಳೆ ನೀರು ಸೇರಲ್ಲ, ಮಳೆ ನೀರಿಗೆ ಸೆಪರೇಟ್ ಇರುತ್ತೆ. ಸರಿ ಸರಿ ಸರಿ. ಸೊ ಅದರಿಂದ ಈ ಟ್ರೀಟ್ಮೆಂಟ್ ಕಷ್ಟ ಇಲ್ಲ. ಸೊ ಅದೇ ಟ್ರೀಟ್ಮೆಂಟ್ ಪ್ಲಾಂಟ್ ಮಳೆಗಾಲದಲ್ಲೂ ಆಗುತ್ತೆ, ಬೇಸಿಗೆಗಾಲದಲ್ಲೂ ಆಗುತ್ತೆ. ಇಡೀ ಆಸ್ಟ್ರೇಲಿಯಾದಲ್ಲಿ ತ್ಯಾಜ್ಯ ನೀರು ಅಥವಾ ಕೊಳಕು ನೀರನ್ನ ಶುದ್ಧೀಕರಿಸಿ ಮರು ಉಪಯೋಗ ಮಾಡಿಕೊಳ್ಳುವ ಕೆಲಸ ಆಗಿದೆ. ಕೆಲವು ಕಡೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಕೆಲವು ಕಡೆ ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್, ಟರ್ಷಿಯರಿ ಟ್ರೀಟ್ಮೆಂಟ್ ಅಂತ ಡಿಫರೆಂಟ್ ಲೆವೆಲ್ಸ್ ಇರ್ತವೆ. ಮೋಸ್ಟ್ ಕೇಸಸ್ ವಿ ಗಾಟ್ ಸೆಕೆಂಡರಿ ಟ್ರೀಟ್ಮೆಂಟ್ ಅಂಡ್ ಟರ್ಷಿಯರಿ ಟ್ರೀಟ್ಮೆಂಟ್. ಕೆಲವು ಕಡೆ ಪ್ರೈಮರಿ ಟ್ರೀಟ್ಮೆಂಟ್ ಇರುತ್ತೆ. ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಇದು ಕ್ವಾಲಿಟಿ ಇಸ್ ವೆರಿ ಗುಡ್ ಕ್ವಾಲಿಟಿ. ವಿ ಮೆಜರ್ ಸಮ್ ಆಫ್ ದಿಸ್ ಬೈ ಪ್ಯಾರಾಮೀಟರ್ ಕಾಲ್ಡ್ BOD ಅಂತ. BOD ಲೆವೆಲ್ ಇಸ್ ವೆರಿ ಲೋ. ಅಲ್ಲಿ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಿ ಶುದ್ಧೀಕರಣ ಮಾಡ್ತಿರಲ್ಲ, ಅಲ್ಲಿ ಗಟ್ಟಿ ತ್ಯಾಜ್ಯ ಸೃಷ್ಟಿ ಆಗುತ್ತಲ್ಲ, ಅದನ್ನ ಹೇಗೆ ಉಪಯೋಗಿಸ್ಕೊಳ್ತೀರಿ? ಅದು ಬಯೋಸಾಲಿಡ್ಸ್ ಅಂತ ಕರೀತಾರೆ. ಅದು ಬಯೋಸಾಲಿಡ್ಸ್ ಅಲ್ಲಿ ಫಾರೆಸ್ಟ್ ಗೆಲ್ಲ ಯೂಸ್ ಮಾಡ್ತಾರೆ. ತಗೊಂಡು ಹೋಗ್ಬಿಟ್ಟು ಫಾರೆಸ್ಟ್ ಲ್ಯಾಂಡ್ ಗೆ ಸ್ಪ್ರೆಡ್ ಮಾಡೋದು, ಗೊಬ್ಬರ ಆಗುತ್ತೆ. ಆತರ ಯೂಸ್ ಮಾಡ್ತಾ ಇದ್ರಿ. ಈಗ ನಮ್ಮ ದೇಶದಲ್ಲೂ ನೀವು ಆ ಕೆಲಸ ಅಲ್ಲೆಲ್ಲ ಮಾಡ್ತಾ ಇದ್ದೀರಲ್ವಾ? ಇವಾಗ ನಮ್ದು ಒಂದು ಪ್ರಾಜೆಕ್ಟ್ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲೇನ್ ಮಾಡ್ತಾ ಇದೀವಿ ಅಂದ್ರೆ, ಇವಾಗ ನಾವು 3 ಜನ PhD ಸ್ಟೂಡೆಂಟ್ ತಗೊಂಡಿದೀವಿ. 2 ಜನ US ಬ್ಯಾಂಗ್ಳೂರಿಂದ ಬರ್ತಾ ಇದಾರೆ, ಒಂದು IISc ಬ್ಯಾಂಗ್ಳೂರಿಂದ. ಸೊ ಅವ್ರು 3 ಜನ ಸೇರ್ಕೊಂಡು ಅಲ್ಲಿ ಬ್ಯಾಂಗ್ಳೂರ್ ಒಂದು ರೀಸೈಕಲ್ ವಾಟರ್ ಫಾರ್ ಇರಿಗೇಷನ್ ಅಂತ ಒಂದು ಮಾಡಿದ್ದಾರೆ. ಅದ್ರ ಮುಖಾಂತರ ಏನಾಗ್ತದೆ ಅಂದ್ರೆ, ಇದು ಬೆಂಗಳೂರಿಂದ ಟ್ರೀಟೆಡ್ ವೇಸ್ಟ್ ವಾಟರ್ ಇಸ್ ಗೋಯಿಂಗ್ ಟು ಕೋಲಾರ್. ಇಸ್ ಅ ಬಿಗ್ ಪ್ರಾಜೆಕ್ಟ್. ಐ ಥಿಂಕ್ ದೇ ಸ್ಪೆಂಡ್ ಆಲ್ಮೋಸ್ಟ್ 1,000 crore ಟು ಬಿಲ್ಡ್ ದ ಪೈಪ್ಲೈನ್. ಸರ್ಕಾರದ ಕಾರ್ಯಕ್ರಮ. ಇವಾಗ ನಾವು ಈ PhD ಸ್ಟೂಡೆಂಟ್ ಇಂದ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಹೌ ದಟ್ ಇಸ್ ಹೆಲ್ಪಿಂಗ್ ಪೀಪಲ್ ಅಂತ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ. ಸೊ ಗ್ರೌಂಡ್ ವಾಟರ್ ಲೆವೆಲ್ಸ್ ಏನಾಗುತ್ತೆ, ವಾಟರ್ ಕ್ವಾಲಿಟಿ ಏನಾಗುತ್ತೆ, ಕ್ರಾಪ್ ಕ್ವಾಲಿಟಿ ಏನಾಗುತ್ತೆ, ಅದ್ರ ಜೊತೆಗೆ ಇದು ಸಾಯಿಲ್ ಕ್ವಾಲಿಟಿ ಏನಾಗುತ್ತೆ. ಸೊ ಅದೆಲ್ಲ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಸೊ ಯು ಆರ್ ದ ಗೈಡ್? ಐ ಆಮ್ ದ ಗೈಡ್. ದೇರ್ ಆರ್ ಲೋಕಲ್ ಗೈಡ್, IISc ಬ್ಯಾಂಗ್ಳೂರು, ಆಮೇಲೆ GKVK ಇಂದ. ನಾನು ಯೂನಿವರ್ಸಿಟಿ ವೆಸ್ಟರ್ನ್ ಸೈಡ್ ಕಡೆಯಿಂದ ಗೈಡ್. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೂ GKVKಗೂ ವೆಸ್ಟರ್ನ್ ಸಿಡ್ನಿ ಯೂನಿವರ್ಸಿಟಿಗೆ ಏನ್ ಸಂಬಂಧ? ಕೊಲಾಬರೇಟಿವ್ MOU. ಸರಿನೇ. ನಮ್ಮ ಯೂನಿವರ್ಸಿಟಿ ಏನ್ ಮಾಡಿದೆ ಅಂದ್ರೆ, ಇವಾಗ ಡ್ಯೂಯಲ್ ಡಿಗ್ರಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಡ್ಯೂಯಲ್ ಡಿಗ್ರಿನ ಏನಾಗುತ್ತೆ ಅಂದ್ರೆ, PhD ಸ್ಟೂಡೆಂಟ್ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿ 1.5 year ಮುಗಿಸ್ಬಿಟ್ಟು ಇನ್ 1.5 year ನಮ್ಮ ಹತ್ರ ಬರ್ತಾರೆ, ಸಿಡ್ನಿಗೆ ಬರ್ತಾರೆ. ಥ್ರೂ ದ್ಯಾಟ್ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಇದು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗುತ್ತೆ, ಟೆಕ್ನಾಲಜಿ ಎಕ್ಸ್ಚೇಂಜ್ ಆಗುತ್ತೆ. ಆಮೇಲೆ ದೇ ವಿಲ್ ಬಿ ಏಬಲ್ ಟು ಲರ್ನ್ ಇದು ಸಿಡ್ನಿನಲ್ಲಿ ಯಾವ ತರ ಮಾಡ್ತಾ ಇದೀವಿ, ಯಾವ ತರ ಅವೆಲ್ಲ ಅರ್ಥ ಆಗುತ್ತೆ. ಆಲ್ಸೋ ದೇ ವಿಲ್ ಗೆಟ್ ರಿಸರ್ಚ್ ಸ್ಕಿಲ್ಸ್. ನಮ್ ಕಡೆ ಯಾವ ತರ ರಿಸರ್ಚ್ ಮಾಡ್ತೀವಿ ಅದು ಸ್ವಲ್ಪ ಅವ್ರಿಗೂ ಸ್ವಲ್ಪ ಅರ್ಥ ಆಗುತ್ತೆ. ಸೊ ಇಲ್ಲಿ ಯಾವ ತರ ಮಾಡ್ತಾರೆ ಅದು ಗೊತ್ತಾಗುತ್ತೆ. ಸೊ ಎರಡನ್ನು ಸೇರಿಸ್ಬಿಟ್ಟು, ಸೊ ದೇ ವಿಲ್ ಬಿ ಏಬಲ್ ಟು ಡೆವಲಪ್ ದೇರ್ ಓನ್ ವೇ ಆಫ್ ಟೆಕ್ನಾಲಜಿ ಡೂಯಿಂಗ್ ರಿಸರ್ಚ್. ಸೊ ದಟ್ ಎಕ್ಸ್ಪೋಜರ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಎಷ್ಟು ವರ್ಷದಿಂದ ಈ ಕೆಲಸ ಶುರುವಾಗಿದೆ? It just started from last year. So we have got 3 students now we identified. So currently they are working here. So they are going to come down to our university by the end of this year. So then they will spend 1.5 year there. ಬೆಂಗಳೂರಿನಲ್ಲಿ ಒಂದು ಸಂಶೋಧನೆ ಮಾಡ್ತಾ ಇರೋದ್ರಿಂದ ನೀವು ಆಗಿಂದಾಗೆ ಬಂದು ಹೋಗ್ತಿರ್ತೀರಲ್ವಾ? ಅದ್ರ ಜೊತೆಗೆ ನಮ್ಗೆ ಇನ್ನೊಂದೆರಡು ಪ್ರಾಜೆಕ್ಟ್ ಇದಾವೆ. ಒಂದು ರಾಜಸ್ಥಾನದಲ್ಲಿದೆ, ವಿ ಕಾಲ್ ಇಟ್ ಆಸ್ ಮಾರ್ವಿ ಅಂತ. ಮಾರ್ವಿ ಅಂದ್ರೆ ಮ್ಯಾನೇಜ್ಡ್ ಅಕ್ವಿಫರ್ ರೀಚಾರ್ಜ್ ಥ್ರೂ ವಿಲೇಜ್ ಲೆವೆಲ್ ಇಂಟರ್ವೆನ್ಷನ್. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ನಾಟ್ ಓನ್ಲಿ ರಾಜಸ್ಥಾನ್, ಇಲ್ಲಿ ಥ್ರೂ ಔಟ್ ಇಂಡಿಯಾ ಗ್ರೌಂಡ್ ವಾಟರ್ ಲೆವೆಲ್ ಇಸ್ ಗೋಯಿಂಗ್ ಡೌನ್, ಇನ್ನು ಕೆಳಗಡೆ ಹೋಗ್ತಾ ಇದೆ, ಅಂತರ್ಜಲ ಕೆಳಗಡೆ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ನಾವು, ವಿಲೇಜ್ ಲೆವೆಲ್ ಅಲ್ಲಿ ಜನರನ್ನ ಕರ್ಕೊಂಡು ಅವ್ರಿಗೆ ಎಜುಕೇಟ್ ಮಾಡೋದು, ಯಾವ ತರ ಗ್ರೌಂಡ್ ವಾಟರ್ ಕೆಳಗಡೆ ಹೋಗ್ತಾ ಇದಾವೆ, ಹೌ ಟು ರೀಚಾರ್ಜ್ ಅಂಡ್ ಹೌ ಟು ಮ್ಯಾನೇಜ್ ದ ಸಪ್ಲೈ ಡಿಮ್ಯಾಂಡ್ ಥ್ರೂ ಕ್ರಾಪ್ ಮ್ಯಾನೇಜ್ಮೆಂಟ್. ನೀರ್ ಎಕ್ಸ್ಟ್ರಾಕ್ಟ್ ಮಾಡೋದು ಕಡಿಮೆ ಮಾಡಿದ್ರೆ ಜಾಸ್ತಿ ಮಂತ್ ನೀರು ಸಿಗುತ್ತೆ. ಇದು ಭತ್ತ ಹಾಕಿದ್ರೆ ನಿಮಗೆ ಸಿಕ್ಕಾಪಟ್ಟೆ ನೀರ್ ಬೇಕು. ಅದು ಬಿಟ್ಬಿಟ್ಟು ನೀವು ರಾಗಿ ಹಾಕಿದ್ರೆ 2 ಕ್ರಾಪ್ ತಗೋಬಹುದು. ಸೊ ಆ ತರ ಇದು ಕ್ರಾಪ್ ಮ್ಯಾನೇಜ್ಮೆಂಟ್. ಅದ್ರ ಜೊತೆಗೆ ಹೌ ಟು ಶೇರ್ ದ ರಿಸೋರ್ಸ್. ಇವಾಗ ಗ್ರೌಂಡ್ ವಾಟರ್ ಏನಾಗುತ್ತೆ ಅಂದ್ರೆ,
ನನಗೆ ಎಷ್ಟು ಬೇಕಾ ಅಷ್ಟು ತಗೊಳ್ತೀನಿ. ಐ ಡೋಂಟ್ ವಾಂಟ್ ವರಿ ಅಬೌಟ್ ಅದರ್ ಪೀಪಲ್ ಅಂತ. ಮೋಸ್ಟ್ ಪೀಪಲ್ ಥಿಂಕ್ ದಟ್ ವೇ. ನಿಜ. ಬಟ್ ಐ ಥಿಂಕ್ ಇಫ್ ಎವ್ರಿಬಡಿ ಥಿಂಕ್ಸ್ ದಟ್ ವೇ, ಅವಾಗ ಏನಾಗುತ್ತೆ, ಎಲ್ಲ ಕೆಳಗಡೆ ಹೋಗಿ ಡೀಪ್ ಹೋಗ್ತಾ ಇರ್ತಾರೆ ಅವರು. ಕೆಲವು 600 ಫೀಟ್ ಹೋಗ್ತಾರೆ, 1000 ಫೀಟ್ ಹೋಗ್ತಾರೆ, ಇನ್ನೊಬ್ರು 1200 ಫೀಟ್ ಹೋಗ್ತಾರೆ. I think there is no end to it. So I think it's better to share that resource. That's what we call invisible resource. ಕಣ್ಣಿಗೆ ಕಾಣೋದಿಲ್ಲ ಯಾರಿಗೂ. How to share that resource and also how to measure. ಇವಾಗ ನಾವೇನ್ ಮಾಡಿದ್ವಿ ಅಂದ್ರೆ ಭೂಜಲ್ ಜನ್ಕಾರ್ ಅಂತ ರಿಕ್ರೂಟ್ ಮಾಡಿದ್ವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೋಗ್ಬಿಟ್ಟು ವಾರಕ್ಕೊಂದ್ಸರಿ ಮಂತ್ಲಿಗೆ ಒಂದ್ಸರಿ ಹೋಗ್ಬಿಟ್ಟು ಗ್ರೌಂಡ್ ವಾಟರ್ ಲೆವೆಲ್ ತಗೊಂಡು, ನಮ್ಮ ಹತ್ರ ಒಂದು ಆ್ಯಪ್ ಇದೆ, ಮೈವೆಲ್ ಆ್ಯಪ್ ಅಂತ, ಆ ಆ್ಯಪ್ಗೆ ಎಂಟ್ರಿ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಇದು ಡೈಲಿ ಯಾವ ತರ ಫ್ಲಕ್ಚುಯೇಷನ್ ಆಗುತ್ತೆ, ವೀಕ್ಲಿ ಯಾವ ತರ ಫ್ಲಕ್ಚುಯೇಷನ್ ಆಗುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ದಿಸ್ ಇಸ್ ಕಾಲ್ಡ್ ಸಿಟಿಸನ್ ಸೈನ್ಸ್. ಸೊ ದೇ ಆಲ್ಸೋ ಕಮ್ ಟು ನೋ ಯಾವ ಕಾಲದಲ್ಲಿ ನೀರ್ ಕೆಳಗಡೆ ಹೋಗುತ್ತೆ, ಯಾವ ಕಾಲದಲ್ಲಿ ನೀರ್ ಮೇಲೆ ಬರುತ್ತೆ. ಇವು ಮಳೆಗಾಲದ ನೀರ್ ಮೇಲೆ ಬಂದಾಗ ಈ ವರ್ಷ ಎಷ್ಟು ಬಂತು, ಲಾಸ್ಟ್ ಇಯರ್ ಎಷ್ಟು ಬಂತು. ಸೊ ಆ ತರ ಇದು ಕಂಪ್ಯಾರಿಟಿವ್ ಸ್ಟಡಿ ಸ್ಕಿಲ್ ಬರುತ್ತೆ ಅವ್ರು. ಅವಾಗ ನೆಕ್ಸ್ಟ್ ಇಯರ್ ನನ್ಗೆ ಇನ್ನೂ ಸ್ವಲ್ಪ ಮೇಲೆ ಬರಂಗ್ ಮಾಡ್ಕೋಬೇಕು. ಅದಕ್ಕೆ ಮಾಡಕ್ಕೆ ಏನ್ ಮಾಡ್ಬೇಕು, ನಾನು ರೀಚಾರ್ಜ್ ಜಾಸ್ತಿ ಮಾಡ್ಬೇಕು. ಸೊ ಆ ತರ ಒಂದು ಆಟಿಟ್ಯೂಡ್ ಬರುತ್ತೆ. ರೀಚಾರ್ಜ್ ಮಾಡೋ ಟೆಕ್ನಿಕ್ಸ್ ನಾವ್ ಹೇಳ್ತೀವಿ. ಎಂತಂದು ಈಗ ಸಾಮಾನ್ಯವಾಗಿ ನೀವೆಲ್ಲ ಹಳ್ಳಿ ಇದು ಬಂಡ್ಸ್ ಹಾಕೋದು, ಕರೆಕ್ಟ್, ಆಮೇಲೆ ಹಾಕೋದು, ಕಾಂಟೂರ್ ಟ್ರೆಂಚ್ ಅಂತ ಬರ್ತದೆ, ಕಾಂಟೂರ್ ಟ್ರೆಂಚ್ ಹಾಕೋದು. ಬಂಡ್ಸ್ ಇದಾವಲ್ಲ ಅದ್ರ ಮೇಲೆಲ್ಲ ಸ್ವಲ್ಪ ವೆಜಿಟೇಷನ್ ಹಾಕಿದ್ರೆ ಗಿಡ ಮರಗಳನ್ನು ಬೆಳ್ಕೊಳ್ಳೋದು, ಗಿಡ ಮರಗಳನ್ನು ಬೆಳ್ಕೊಂಡ್ರೆ ಸೊ ರೀಚಾರ್ಜ್ ಜಾಸ್ತಿ ಆಗುತ್ತೆ. ಅಲ್ಲಲ್ಲಿ ಫಾರ್ಮ್ ಪಾಂಡ್ಸ್, ಇಂಗು ಗುಂಡಿಗಳನ್ನ ಮಾಡ್ಕೊಳ್ಳೋದು, ಗುಂಡಿಗಳು ಮಾಡ್ಕೊಳ್ಳೋದು, ಪಿಟ್ಸ್ ಮಾಡೋದು, ಬಂಡ್ಸ್ ಮಾಡೋದು, ಇದು ಕೆಲವು ಟೆಕ್ನಿಕ್ಸ್ ಇದಾವೆ. ಅದೆಲ್ಲ ಹೇಗ್ ಮಾಡೋದು ಅವೆಲ್ಲ ವಿಲೇಜ್ ಲೆವೆಲ್ ಅಲ್ಲಿ ಹೇಳ್ತೀವಿ. ಅದು ಈಗ ಪಟ್ಟಣಗಳಲ್ಲಿ, ವಿಶೇಷವಾಗಿ ದೊಡ್ಡ ದೊಡ್ಡ ನಗರಗಳಲ್ಲಿ ಸಾಕಷ್ಟು ತ್ಯಾಜ್ಯ ಸೃಷ್ಟಿ ಆಗ್ತಾ ಇದೆ, ಕಸ ಸೃಷ್ಟಿ ಆಗ್ತಾ ಇದೆ. ಅದು ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ಪ್ಲಾಸ್ಟಿಕ್, ಗಾಜು, ಮತ್ತೊಂದು ಮಗದೊಂದು ದೊಡ್ಡ ಸವಾಲು ಇಡೀ ದೇಶದ ಒಂದು ವ್ಯವಸ್ಥೆಗೆ. ಅದನ್ನೆಲ್ಲ ಸೃಷ್ಟಿ ಮಾಡೋರು ನಾವೇ, ನಮ್ ಜನ, ಮತ್ ಮಾತಾಡೋರು ನಾವೇ. ಮನೆ ಮನೆಗಳಲ್ಲಿ ಅದನ್ನ ನಿಯಂತ್ರಣ ಮಾಡ್ಕೊಂಡು ಹೋದ್ರೆ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ತಾವು ಏನು ನಿಮ್ಮ ಆಲೋಚನೆ ಇಟ್ಕೊಂಡು ಕೆಲಸ ಮಾಡ್ತದ್ರಿ ಹೇಳಿ, ನಮ್ಮ ಸಾರ್ವಜನಿಕರಿಗೆ ಈ ಒಂದು ವಿಷಯದ ಕುರಿತಂತೆ ಸಲಹೆ ಕೊಡಬಹುದಾ ನೋಡಿ. ನಮ್ದು ಒನ್ ಆಫ್ ದ ಪ್ರಾಜೆಕ್ಟ್ ಇದು ರಿಲೇಟೆಡ್ ಟು ಇದು ಫುಡ್ ವೇಸ್ಟ್ ರೀಸೈಕ್ಲಿಂಗ್ ಅಂತ. ಫುಡ್ ವೇಸ್ಟ್ ಇಸ್ ರೀಸೈಕ್ಲಿಂಗ್. ಅದ್ರಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಎಸ್ಪೆಷಲಿ ಫ್ರಮ್ ಕಮರ್ಷಿಯಲ್ ಪ್ಲೇಸಸ್, ಬಿಗ್ ಕಮರ್ಷಿಯಲ್ ಪ್ಲೇಸಸ್, ಹೋಟೆಲ್ಸ್, ಕಲ್ಯಾಣ ಮಂಟಪ, ಆಮೇಲೆ ಏಜ್ ಕೇರ್ ಸೆಂಟರ್ಸ್, ಹಾಸ್ಟೆಲ್ಸ್, ಆ ತರದ್ರಲ್ಲಿ ಫುಡ್ ವೇಸ್ಟ್ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನು ಪ್ರಾಸೆಸ್ ಮಾಡ್ಬಿಟ್ಟು ಚಿಕನ್ ಫೀಡ್ ಮಾಡೋದು ಅಂತ ಅದು ಪ್ರಾಜೆಕ್ಟ್ ನಡೀತಾ ಇದೆ ಇವಾಗ. ಅದು ಹೆಚ್ಚು ಕಡಿಮೆ ನಾವು ಕಂಪ್ಲೀಟ್ ಕಮರ್ಷಿಯಲೈಸೇಷನ್ ಆಗಿದೆ ಇವಾಗ. ಸೊ ನಮ್ಮ ಒಬ್ಬ ಇಂಡಸ್ಟ್ರಿ ಪಾರ್ಟ್ನರ್ ಅವರು ಎಲ್ಲ ಕಡೆನೂ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಇದು ಕೊಲಾಬರೇಷನ್ ಮಾಡ್ಕೊಂಡು ಇವಾಗ ಕಟಾರಲ್ಲಿ ಒಂದೆರಡು ಫ್ಯಾಕ್ಟರಿ ಮಾಡ್ತಾ ಇದಾರೆ, ಸಿಡ್ನಿನಲ್ಲಿ ಒಂದ್ ಮಾಡ್ತಾ ಇದಾರೆ, ಆಮೇಲೆ ಅದ್ರ ಜೊತೆ ಇರಾನ್ ಅಲ್ಲಿ 2-3 ಮಾಡ್ತಾ ಇದಾರೆ. ಸೊ ಆತರ ಇದು ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ವೆಜ್, ನಾನ್ ವೆಜ್ ಎಲ್ಲದನ್ನ ನಾವೇನ್ ಮಾಡಿದ್ವಿ, ಇದು ನಮ್ಮ ಯೂನಿವರ್ಸಿಟಿನಲ್ಲಿ ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನಾವು ಕ್ಯಾರೆಕ್ಟರೈಸ್ ಮಾಡ್ತೀವಿ. ಕ್ಯಾರೆಕ್ಟರೈಸ್ ಅಂದ್ರೆ ಏನಿದೆ ಅಂತ ನೋಡೋದು, ಅದ್ರಲ್ಲಿ ಯಾವ್ದಾವ್ದು ಪದಾರ್ಥ ಇದೆ, ಯಾವ್ದು ಪದಾರ್ಥ ಅಂದ್ರೆ ನಾವು ಇದು ಇವಾಗ ಚಿಕನ್ ಫೀಡಿಗೆ ಏನ್ ಬೇಕು ಅಂದ್ರೆ ಪ್ರೋಟೀನ್ ಬೇಕು, ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್. ಸೊ ಅದು ಸಡನ್ ಪರ್ಸೆಂಟೇಜ್ ಅಲ್ಲಿ ಇರ್ಬೇಕು. ಅದ್ರ ಜೊತೆ ಸ್ವಲ್ಪ ಅಮೈನೋ ಆಸಿಡ್ಸ್ ಅವೆಲ್ಲ ಬರ್ಬೇಕು. ಈ ಪರ್ಸೆಂಟೇಜ್ ನೋಡ್ಬೇಕು ಅದು. ಸೊ ಆ ಪರ್ಸೆಂಟೇಜ್ ಮಾಡ್ಲಿಕ್ಕೆ ಏನಾಗುತ್ತೆ ಅಂದ್ರೆ ನಮ್ಗೆ ಬೇರೆ ಬೇರೆ ವೇಸ್ಟ್ ಬರುತ್ತಲ್ಲ. ಇವಾಗ ಹೋಟೆಲ್ ಇಂದ ಒಂದು ವೇಸ್ಟ್ ಬರುತ್ತೆ, ಇವಾಗ ಮೀಟ್ ಫ್ಯಾಕ್ಟ್ರಿಯಿಂದ ಒಂದು ವೇಸ್ಟ್ ಬರುತ್ತೆ. ಅವು ಯಾವ ಪ್ರಪೋರ್ಷನ್ ಜಾಯಿನ್ ಮಾಡಬೇಕು, ಆ ಜಾಯಿನ್ ಮಾಡಿದ್ರೆ ಈ ಪ್ರಪೋರ್ಷನ್ ಸಿಗುತ್ತೆ ನಮಗೆ. ಸೊ ದಟ್ ಕ್ಯಾನ್ ಬಿ ಪ್ರೊಡ್ಯೂಸರ್ ಚಿಕನ್ ಫೀಡ್ ಅಂತ. ಕೋಳಿಗಳಿಗೆ ಆಹಾರ ಕೊಡೋ ವ್ಯವಸ್ಥೆಯನ್ನ, ತಂತ್ರಜ್ಞಾನವನ್ನ ನೀವು ರೂಪಿಸ್ತಾ ಇದೀರಿ. ಆ ನಿಟ್ಟಿನಲ್ಲಿ ಸುಮಾರು ಕೆಲಸಗಳಾಗಿದ್ದಾವೆ. ಸುಮಾರು ಕೆಲಸಗಳಾಗಿದ್ದಾವೆ. ಇವಾಗ ಕಮರ್ಷಿಯಲೈಸೇಷನ್ ನಡೀತಾ ಇದೆ. ಬಟ್ ನಮ್ ಕ್ಯಾರೆಕ್ಟರೈಸೇಷನ್ ಇನ್ನೂ ನಡೀತಾ ಇದೆ. ನಮ್ಮ ಇಂಡಸ್ಟ್ರಿ ಪಾರ್ಟ್ನರ್ ಏನ್ ಮಾಡ್ತಾರೆ ಅಂದ್ರೆ, ಅವರು ವೇಸ್ಟ್ ತಗೋಬಿಟ್ಟು ನಮಗೆ ಕಳ್ಸಿಕೊಡ್ತಾರೆ, ನಾವು ಅದು ಕ್ಯಾರೆಕ್ಟರೈಸ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಈ ತರ ಪ್ರಪೋರ್ಷನ್ ಇದೆ ಅಂತ ಹೇಳ್ತೀವಿ. ಆಮೇಲೆ ಅದ್ರ ಮೇಲೆ ನಾವು ಇದು ಯಾವ ತರ ರೇಷಿಯೋ ಕ್ಲಬ್ ಮಾಡೋದು ಅದೆಲ್ಲ ನಾವು ಅವ್ರಿಗೆ ಹೇಳ್ತೀವಿ. ನಮ್ಮ ಇಂಡಸ್ಟ್ರಿ ಪಾರ್ಟ್ನರ್ ಅಲ್ಲಿ ಇದಕ್ಕೆ ಹೈದರಾಬಾದ್ ಬಂದಿತ್ತು. ಅಲ್ಲಿ 1-2-3 ಹೋಟೆಲ್ ಅಲ್ಲಿ ಇದು ಸ್ವಲ್ಪ ಡಿಸ್ಕಷನ್ ಮಾಡಿದ್ರು ಅವರು. ಹೋಟೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ಬಫೆ ಸಿಸ್ಟಮ್
ಆ ಬಫೆ ಸಿಸ್ಟಮ್ ಸಿಕ್ಕಾಪಟ್ಟೆ ವೇಸ್ಟ್. ಬಫೆ ಸಿಸ್ಟಮ್ ನಲ್ಲಿ ಸಾಕಷ್ಟು ವ್ಯರ್ಥ ಹೋಗ್ತದೆ ನೋಡಿ. ಎಷ್ಟು ಬೇಕಷ್ಟೇ ನೀಡ್ಸ್ಕೊಂಡ್ಲಿಕ್ಕೆ ಅದು ವ್ಯವಸ್ಥೆ ಇರೋದಲ್ವಾ, ಆದ್ರೂ ಅಲ್ಲಿ ಮತ್ತೆ ಬಿಸಾಕ್ತಾರೆ. ಇವಾಗ ಇದು ಪ್ಯಾಟ್ರನ್ಸ್ ಸ್ವಲ್ಪ ತಿಂತಾರೆ, ಇನ್ನು ಉಳಿದ್ ಬಿಡ್ತಾರೆ. ಆಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಏನೇನು ಉಳಿದಿರುತ್ತೆ ಅದೆಲ್ಲ ಎಸಿತಾರೆ ಅವರು. ಸೊ ಅದೆಲ್ಲ ಕಲೆಕ್ಟ್ ಮಾಡಿದ್ರೆ ಕ್ವಾಟ್ ಅ ಬಿಟ್ ಆಫ್ ಅಮೌಂಟ್ ಆಫ್ ವೇಸ್ಟ್. ಆಸ್ಟ್ರೇಲಿಯಾದಲ್ಲಿ ಹೇಗಿದೆ ಧರ್ಮಪ್ಪನವ್ರೆ? ಎಷ್ಟರ ಮಟ್ಟಿಗೆ ಚೆನ್ನಾಗಿ ತಿಂತಾರೆ ಅಥವಾ ಅಲ್ಲಿನೂ ಸಾಕಷ್ಟು? ಸಿಕ್ಕಾಪಟ್ಟೆ ವೇಸ್ಟ್, ಅಲ್ಲೂ ಸಿಕ್ಕಾಪಟ್ಟೆ ವೇಸ್ಟ್. ಇವಾಗ ನಮ್ದೊಂದು ಅಲ್ಲೊಂದು ಸಿಡ್ನಿ ಮಾರ್ಕೆಟ್ ಅಂತ ಇದೆ, ಫ್ರೆಶ್ ಫುಡ್ ಮಾರ್ಕೆಟ್. ಅವರ ಹೆಚ್ಚು ಕಡಿಮೆ ದೇ ಪ್ರೊಡ್ಯೂಸ್ ಆಲ್ಮೋಸ್ಟ್ 5 tons per week as a waste. ಅದಕ್ಕೇನು ಸರ್ಕಾರದ ರೆಗ್ಯುಲೇಷನ್ಸ್ ಅಥವಾ ನಿಯಮಗಳೆಲ್ಲ, ನೀವು ಹೆಚ್ಚು ಬಿಡ್ಕೂಡುದು, ಪೂರ್ಣ ತಿನ್ಬೇಕು, ಸ್ವಲ್ಪನೂ ವ್ಯರ್ಥ ಮಾಡಬಾರದು ಅಂತ? ಅದು ಕಷ್ಟ ಆಗತ್ತೆ ಆತರ. ಯಾಕೆಂದ್ರೆ ದೇರ್ ಇಸ್ ಅದರ್ ರೆಗ್ಯುಲೇಷನ್. ಅದರ್ ರೆಗ್ಯುಲೇಷನ್ ಇಸ್ ಯು ನೀಡ್ ಟು ಮೇಕ್ ಶೂರ್ ದಟ್ ಫುಡ್ ಈಸ್ ಸೇಫ್. But if you put a regulation that you should not waste, ಫುಡ್ ಸೇಫ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅವ್ರು ಎಷ್ಟು ಗಂಟೆ ಆದ್ಮೇಲೆ ಇರಂಗಿಲ್ಲ. ಹೌದು ಅಲ್ಲ, ಆದ್ರೂ ಈಗ ಎಷ್ಟು ಜನ ಮನೇಲಿದ್ದಾರೆ, ಎಷ್ಟು ಜನ ಸಮಾರಂಭದಲ್ಲಿದ್ದಾರೆ, ಅಷ್ಟು ಜನಕ್ಕೆ ಅಡಿಗೆ ಅಚ್ಚುಕಟ್ಟ ಮಾಡಿ ಸ್ವಲ್ಪ ವ್ಯರ್ಥ ಆಗದಂಗೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದಾವೆ. ಆದ್ರೂ ಆಸ್ಟ್ರೇಲಿಯಾದಲ್ಲೂ ಸಾಕಷ್ಟು ಜನ ಆಹಾರನ ವ್ಯರ್ಥ ಮಾಡ್ತಿದ್ದಾರೆ. ನೀರಿನ ಬಳಕೆ ಹೇಗಿದೆ ಅಲ್ಲಿ? ನೀರಿನ ಬಳಕೆ ಅಲ್ಲಿ ಬಾಟ್ಲಲ್ಲಿ ನೀರು ಸಾಕಷ್ಟು ಸಿಗ್ತಾ ಇದೆಯಾ? We all drink tap water. So we don't use. ಅಲ್ಲ, ಈಗ ಹೊರಗಡೆ ನೀವು ಪ್ರಯಾಣ ಮಾಡುವಾಗ ಅಥವಾ ಪ್ರಯಾಣ ಮಾಡುವಾಗ ಕೆಲವರು ಬಾಟಲ್ ತಗೊಳ್ತಾರೆ. ಮೋಸ್ಟ್ ಪೀಪಲ್ ಕ್ಯಾರಿ ದ ವಾಟರ್ ಫ್ರಮ್ ಹೋಮ್. ಸರಿನೇ, ಮನೆಯಿಂದ ತಗೊಳ್ತಾರೆ. ಇವಾಗೆಲ್ಲ ಹೆಚ್ಚು ಕಡಿಮೆ ಇದು ಅಲ್ಯೂಮಿನಿಯಂ ಬಾಟಲ್ಸ್ ಬಂದಿದಾವೆ. ಸೊ ನಾಟ್ ಮೆನಿ ಪೀಪಲ್ ಯೂಸ್ ಪ್ಲಾಸ್ಟಿಕ್. ಅಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆನಾ? ತುಂಬಾ ಕಡಿಮೆ ಆಗ್ತಾ ಇದೆ ಇವಾಗ. ಬ್ಯಾಗ್ಸ್ ಎಲ್ಲ ಕಂಪ್ಲೀಟ್ ಅಬಾಲಿಷ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬ್ಯಾಗ್ಗಳು ಸಿಗೋದಿಲ್ವಾ? ಸಿಗೋದಿಲ್ಲ. ನಮ್ಮಲ್ಲಿ ಇನ್ನೂ ಅದು ನಿಯಂತ್ರಣಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಬಂದಿಲ್ಲ. ಬರುತ್ತೆ ಮುಂದಿನ ಬರುತ್ತೆ. ಕೆಟ್ಟದ್ದು ಹಾಗಿರಲ್ಲ, ಒಳ್ಳೇದು ಹಾಗಿರಲ್ಲ. ಕೆಲವೊಂದ್ಸರಿ ಕೆಟ್ಟದ್ದು ಅಂತ್ಯ ಕಾಣುತ್ತೆ, ಒಳ್ಳೇದಕ್ಕೂ ಅಂತ್ಯ ಅನ್ನೋದು ಬರುತ್ತೆ. ಏನೋ ವಿಚಿತ್ರ, ಎಲ್ಲದೂ ಸೃಷ್ಟಿ ಆಗ್ಲಿಕ್ಕೆ ನಾವೇ ಕಾರಣರು. ಕರೆಕ್ಟ್, ಅದೇ ನಾವೇ ಚೇಂಜ್ ಮಾಡ್ಬೇಕು ಇವಾಗ. ಹೌದು, ಇವಾಗ ನಾವು ಕ್ರಿಯೇಟ್ ಮಾಡಿದೀವಿ, ಅದನ್ನ ಬದಲಾವಣೆ ಮಾಡ್ಲಿಕ್ಕೂ ನಾವೇ ಮಾಡ್ಬೇಕು ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ವಿ ನೀಡ್ ಟು ಎಜುಕೇಟ್ ದ ಪೀಪಲ್ ಅಟ್ ದ ಗ್ರೌಂಡ್ ಲೆವೆಲ್. ನಿಜ, ಮನೆಗಳಲ್ಲಿ ಆಗ್ಬೇಕು. ಅದು ಇಂಪಾರ್ಟೆಂಟ್. ಹೌದು, ಆಗುತ್ತೆ. ಈಗ ಪರಿಸರದಿಂದ ಒಳ್ಳೇದಾಗಿದೆ, ಪರಿಸರ ಕೆಟ್ಟರೆ ನಮಗೂ ಕೆಟ್ಟದ್ದೆ. Everybody will be affected. ನಿಜ. ಇವಾಗ look at the climate change. Is the climate change not limited to one particular person? ಅಲ್ವಾ, ಇಡೀ ವಿಶ್ವಕ್ಕೆ ಅನ್ವಯ ಆಗುತ್ತೆ. Some countries have produced a lot of greenhouse gases. In fact, ಅವ್ರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಆಗ್ತಾ ಇದೆ. Environmental pollution is not restricted to one particular country or one particular region or one particular person. ನಿಜ, entire earth. ಹೌದು, ಗ್ಲೋಬ್ಗೆ ಅನ್ವಯ ಆಗೋ ಸಂಗತಿ. ಇಡೀ ವಿಶ್ವಕ್ಕೆ ಅನ್ವಯ ಆಗುವ ಈ ಒಂದು ಪರಿಸರದ ಪೂಜನೀಯವಾದ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೊಂಬಲೇಬೇಕು. ಇಲ್ಲ ಅದು ಮುಂದೊಂದು ದಿನ ಅರ್ಥ ಮಾಡಿಸುತ್ತೆ. ಆದರೂ ಅನೇಕರಲ್ಲಿ ಪ್ರಜ್ಞೆ ಮೂಡ್ತಾ ಇದೆ. ನಾವು ಮಾಡೋದು ತಪ್ಪಂತ ಅನ್ಕೊಂಡು ಬದಲಾವಣೆಗಳಿಗೆ ಅಣಿ ಮಾಡ್ಕೊಳ್ತಾ ಇದಾರೆ, ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ಸರ್ಕಾರದಲ್ಲಿನೂ ಸಾಕಷ್ಟು ಕೆಲಸಗಳು ನಡೀತದವೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೆಲಸ ಆಗ್ತವೆ. ಯಾಕಂದ್ರೆ ನಾವು ಮಾಡಿರೋ ತಪ್ಪು, ನಾವು ಅನುಭವಿಸಿರೋದು ಬಹಳ ಕೆಟ್ಟದಾಗಿದೆ, ನಮ್ಮ ಆರೋಗ್ಯಕ್ಕೂ ವ್ಯತ್ಯಾಸ ಆಗಿದೆ, ಏನೆಲ್ಲ ಅನಾಹುತಗಳು ಆಗ್ತದವಂತ ತಿಳ್ಕೊಂಡಿರುವ ಈ ಸಮಾಜದಲ್ಲಿ ಇವತ್ತು ಸುಧಾರಣೆಗಳು ಆಗ್ತದವೆ. I think from the government side, if I can tell, not only the regulation, need the investment as well. So investment in the right technology, right facilities. I think that's important. ನಿಜ. For example, ನನ್ನ ವೇಸ್ಟ್ ವಾಟರ್ ಇದು ಮಾಲಿನ್ಯ ವಾಟರ್ ತಗೊಂಡ್ರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವೇನ್ ಮಾಡ್ಬೇಕು ಅಂದ್ರೆ ಅದು ಕಲೆಕ್ಷನ್ ಸಿಸ್ಟಮ್ ಇಂಪ್ರೂವ್ ಮಾಡ್ಬೇಕು. ಸೆಪರೇಟ್ ಕಲೆಕ್ಷನ್ ಸಿಸ್ಟಮ್ ಮಾಡೋದು ಹೇಳಿದ್ರಿ. ಅದು ಫಸ್ಟ್ ಬೇಸಿಕ್ ಥಿಂಗ್. ಅದು ಮಾಡಿದ್ರೆ ಆಮೇಲೆ ನಮಗೆ ಟ್ರೀಟ್ಮೆಂಟ್ ಸಿಸ್ಟಮ್ ಹಾಕ್ಲಿಕ್ಕಾಗುತ್ತೆ. ಟ್ರೀಟ್ಮೆಂಟ್ ಸಿಸ್ಟಮ್ ಹಾಕಿದ್ಮೇಲೆ ಅದನ್ನ ನೀರು ಯೂಸ್ ಮಾಡ್ಲಿಕ್ಕಾಗುತ್ತೆ. ಅಲ್ಲೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಕೆಲವೆಲ್ಲ ಇವಾಗ ಟ್ರೀಟ್ಮೆಂಟ್ ಸಿಸ್ಟಮ್ ಮಾಡ್ಬಿಟ್ಟು ಆ ನೀರನ್ನ ಮತ್ತೆ ಇದು ಅರ್ಬನ್ ಏರಿಯಾಸ್ ಸಪ್ಲೈ ಮಾಡ್ಬೋದು. ಅವರೆಲ್ಲ ಇವಾಗ ಬಿಗ್ ಗ್ರೀನ್ ಏರಿಯಾಸ್ ಡೆವಲಪ್ ಮಾಡ್ತಾರೆ. ಸೊ ಇವಾಗ ಅರ್ಬನ್ ಏರಿಯಾಸ್ ಅಲ್ಲಿ ಇದು ಒಂದು ಗ್ರೀನ್ ಏರಿಯಾ ಇದ್ರೆ ಜನರಿಗೆಲ್ಲ ಹೋಗ್ಬಿಟ್ಟು ವಾಕಿಂಗ್ ಮಾಡಬಹುದು. ಗಾರ್ಡನಿಂಗ್ ಮಾಡಬಹುದು, ವಾಕಿಂಗ್ ಮಾಡಬಹುದು. ಸೊ ದಟ್ ಇಂಪ್ರೂವ್ಸ್ ದ ಹೆಲ್ತ್. ನಿಜ. ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್. ಇಡೀ ವಿಶ್ವದಲ್ಲಿ ಈ ಬಗ್ಗೆ ಅಗಾಧವಾದ ಚರ್ಚೆ ನಡೀತಾ ಇದೆ. ಮತ್ತೆ
ವ್ಯತ್ಯಾಸಗಳಾದ್ರೆ ಅದನ್ನು ಸರಿಪಡಿಸಲಿಕ್ಕೆ ತಂಡ ಕೆಲಸ ಮಾಡ್ತಾ ಇದೆ. ಕರೆಕ್ಟ್. ಈಗ ಒಂದ್ ದೇಶ ಕೆಡ್ತಾ ಇದೆ ಅಂತಂದ್ರೆ ಬೇರೆ ದೇಶಗಳು ಸುಮ್ನಿರಲ್ಲ, ಅದಕ್ಕೆ ಕೊಲಾಬರೇಟೆಡ್ ವರ್ಕ್ ನಡೀತಾ ಇದೆ ಅಲ್ವಾ? In that sense, there's a lot of collaboration between Australia and India. ನೋಡಿ, Australia is putting a lot of money. See, this dual degree program is initiated by Western Sydney University with 47 Indian universities, and it's all funded by Western Sydney University. ಎಷ್ಟು ದೊಡ್ಡದು ವೆಸ್ಟರ್ನ್ ಸಿಡ್ನಿ ಯೂನಿವರ್ಸಿಟಿ? 55,000 students. 55,000 ವಿದ್ಯಾರ್ಥಿಗಳು. 55,000 ವಿದ್ಯಾರ್ಥಿಗಳು. ಅಬ್ಬಾ, ಏನು ಅದು ಒಂದೇ ಜಾಗದಲ್ಲಿ ಇದೆಯಾ ಅಥವಾ ಬೇರೆ ಬೇರೆ ಕಾಲೇಜುಗಳಿದಾವೆ? We have got 11 campuses. 11 campuses. All in Sydney. On the western side. One medical campus is there, one science campus is there, one engineering campus is there. Engineering campus, quite a few campuses. So like that, the several campuses. ಎಷ್ಟು ಏರಿಯಾ? Area is massive. Sikapata ಇದೆ ಅಲ್ವಾ? Very big area. Very big area. University has got quite a bit of land. ನಿಜ. ಏನೆಲ್ಲ ವಿಷಯ ನೀವು ಮಾತಾಡೋದಿದೆ. ಸಾಮಾನ್ಯ ಜನನೂ ಸಹ ಪರಿಸರದ ಒಳಿತಿಗೆ, ಅವರ ಒಳಿತಿಗೆ ಕೆಲಸ ಮಾಡಲೇಬೇಕಾಗಿದೆ. ಹಗರೆಯಲ್ಲಿ ಹುಟ್ಟಿ ಹೊಲಬಗೆರೆಯಲ್ಲೇ ಹುಟ್ಟಿದ್ರೇನಲ್ವಾ ನೀವು? ಮೇಲೆ ನಾವು ಹೊಲಬೆರಿಗೆ. ಹೌದಾ? ನಮಗೆ ಒಂದು ಕುತೂಹಲ ಅಂತ ಅನಿಸುತ್ತೆ. ಅಂದ್ರೆ ಧರ್ಮಪ್ಪನವರು PhD ಮಾಡಿದ್ರು ಕೆಲವೊಂದು ವಿಷಯಗಳ ಬಗ್ಗೆ ತುಂಬಾ ಖಾತ್ರಿಯಾಗಿ ಹೇಳಲಿಕ್ಕೆ ಹೋಗಲ್ಲ, ಕೆಲವೊಂದು ನೆನಪಿಟ್ಕೊಳ್ಳಕ್ ಹೋಗಿಲ್ಲ ಅಲ್ವಾ? ಅದೇ ಕೆಲವೊಂದ್ಸರಿ ಅವೆಲ್ಲ ಬೇಕಾಗಿಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಈಗ ನಾವು ಕೇಳ್ತಾ ಇದ್ವಿ SSLC ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರಿ ಅಂತ, ಅದೇನು ಈಗ ಬೇಕಾಗಿಲ್ಲ ಅಂತ ಅನ್ಕೊಂಡು ತಕ್ಷಣ ನೆನಪಾಗ್ತಾ ಇಲ್ಲ. ಹಾಗೆ ಬಹಳ ಅಭಿಮಾನದ ಸಂಗತಿ ಏನಂದ್ರೆ, ಜಸ್ಟ್ ಆನ್ ದಟ್ ಐ ಥಿಂಕ್ sometimes some of these scores may not be all that important. ಹೌದಾ? ಅದನ್ನ I think ultimate goal ಏನಿದೆಯೋ ಅದು ಇಂಪಾರ್ಟೆಂಟ್. ಹೌದೌದು. How you reach that goal is not important. So reaching the goal is important. So in between that ನಿಮಗೆ ಕೆಳಗಡೆ ಬೀಳ್ಬಹುದು. ಎಲ್ಲದನ್ನು ನೆನಪಿನಲ್ಲಿ ಇಟ್ಕೋಬೇಕು, ಎಲ್ಲದನ್ನು ತಿಳ್ಕೊಂಡಿರ್ಬೇಕು ಅನ್ನೋದು ಅಷ್ಟೊಂದು ಸೂಕ್ತವಾಗ್ಲಾರದು. ನಮ್ಮ ತಲೆಗೆ ಅಷ್ಟೊಂದು ಲೋಡ್ ಯಾಕೆ ಹಾಕೊಳ್ಳೋದಲ್ವಾ? ನಿಜ, ಅದು ಕರೆಕ್ಟ್. The goal is important. For me, I think we all need to have a goal. Load is not important. And our goal. Goal is the most important. ಅಲ್ವಾ? ನಿಜ. ಖುಷಿ ಕೊಡೋ ಸಂಗತಿ, ಹೊಲಬಗೆರೆ ಹಗರೆಯ ಹಳ್ಳಿ ವಾತಾವರಣವನ್ನು ಅನುಭವಿಸಿ ಹಳ್ಳಿ ರೈತನ ಮಗನಾಗಿ ಹುಟ್ಟಿ ಹೊರದೇಶಕ್ಕೆ ಹೋಗಿ 32 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡ್ತಾ ಈಗಲೂ ಅಲ್ಲೇ ಕೆಲಸ ಮಾಡ್ತಾ ಇದ್ದೀರಿ. ಭಾರತದ ಹಳ್ಳಿಯ ಸಂಪರ್ಕ ಇಟ್ಕೊಂಡು ಆಗಿಂದಾಗೆ ಬರ್ತಾ ಇರ್ತೀರಿ. ಇಲ್ಲಿಯ ಒಳಿತಿಗೂ ಕಾಯಕ ಮಾಡ್ತಾ ಇದ್ದೀರಿ. ನೀವು ಬಂದಾಗೆಲ್ಲ ನಾವು ಮಾತಾಡಿದಾಗ ಖುಷಿ ಅನಿಸುತ್ತೆ. ಥ್ಯಾಂಕ್ಸ್ ವೆರಿ ಮಚ್. ನಿಮ್ಮ ಶ್ರೀಮತಿಯವ್ರ ಬಗ್ಗೆ ಕೇಳ್ಬೇಕನ್ಕೊಂಡು ನಮ್ಮ ಶ್ರೋತೃಗಳನ್ನು ಅವರ ಶ್ರೀಮತಿ ಬಗ್ಗೆ ಕೇಳಲಿಲ್ಲ ಅಂತ ಅನ್ಕೊಳ್ತಾ ಇದ್ರೆ ಈ ಒಂದು ಕಾರ್ಯಕ್ರಮ ಅಸಂಪೂರ್ಣ ಅನ್ಸುತ್ತೆ. ನಿಮ್ಮ ಶ್ರೀಮತಿಯವರ ಹೆಸರು? ಪ್ರಶಾಂತಿ ಹಗರೆ ಅಂತ. ಪ್ರಶಾಂತಿ ಹಗರೆ. ನಿಮಗೂ ಹಗರೆ ಅಂತ ಸೇರಿಸ್ಕೊಂಡಿದ್ದೀರಿ, ಅವರಿಗೂ ಹಗರೆ ಸೇರಿಸ್ಬಿಟ್ರಿ. ಅವ್ರ ಇಚ್ಛೆಯಿಂದ ಸೇರಿಸ್ಕೊಂಡಿದೀವಿ. ಹೌದಾ? ಅವರೇ ಇಷ್ಟಪಟ್ರೆ? ಅವ್ರ ಇಷ್ಟಪಟ್ಟು ಸೇರ್ಕೊಂಡಿರೋದು. ಅವರನ್ನು ಹಗರೆಗೆ ಬಂದು ಹೋಗಿದಾರಲ್ವಾ? ಬರ್ತಾ ಇರ್ತಾರೆ. ಅವ್ರ ಅಮ್ಮ ಇರೋದು ಹೈದರಾಬಾದ್ ಅಲ್ಲಿ. ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ, ಅಲ್ಲಿ ಸ್ವಲ್ಪ ಬಂದಿದ್ರು. ಬಟ್ ಅದು ಇಷ್ಟ ಆಗಲಿಲ್ಲ. ಅವ್ರ ಅಮ್ಮನ್ನ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗಿ ಇಷ್ಟ ಆಗ್ಲಿಲ್ಲ. ಅವ್ರದೆಲ್ಲ ರೆಸಿಡೆನ್ಸಿ ಎಲ್ಲ ಇತ್ತು, ಬಟ್ ಇಷ್ಟ ಆಗಲ್ಲ ಅವ್ರಿಗೆ. ಯಾಕಂತೆ? At that age, I think your social connections are in your home country. Yeah, social connections are in your home country. For example, ನಮ್ಮ ತಂದೆ ಅವರು 2005 ಅಲ್ಲಿ ಬಂದ್ರು. ಅದನ್ನೇ ಕೇಳೋಣ ಅನ್ಕೊಂಡಿವಿ, ಆಮೇಲೆ ಆ ವಿಚಾರಕ್ಕೆ ಬರೋಣ. ನಾನು ಇನಿಷಿಯಲಿ ಅವರು 3 months ಇರೋದು ಅಂತ ಪ್ಲಾನ್ ಮಾಡಿದ್ದೆ. But after 10 days, he realized he can't stay. ವಾಪಸ್ ಬಂದ್ಬಿಟ್ರು. ಕಳಿಸ್ಬಿಡಪ್ಪ ಅಂತ ಹೇಳ್ಬಿಟ್ರ. So 14 days ವಾಪಸ್ ಬಂದ್ಬಿಟ್ರು. ಮತ್ ನೀವ್ ಹೇಳಿಲ್ಲ, ಇಲ್ಲ ಸ್ವಲ್ಪ ದಿನ ಇರ್ರಿ ಆಮೇಲೆ ಗೊತ್ತಾಗತ್ತೆ, ಆಮೇಲೆ ಇಲ್ಲೇ ಇರ್ಬೇಕನ್ನೋ ತರ ಅನ್ಸುತ್ತಂತ ಹೇಳಿಲ್ವಾ? ನಾನು ವಾಪಸ್ ಹೋಗ್ಬೇಕು ಅಂತ ಹೇಳಿದ್ಮೇಲೆ ನನಗೆ ಕನ್ವಿನ್ಸ್ ಮಾಡೋದ್ ಕಷ್ಟ ಆಯ್ತು. ಅಮ್ಮ ಬಂದಿದ್ರು, ಅವ್ರು 3 ತಿಂಗಳಿದ್ರು. ಅವ್ರು ಚೆನ್ನಾಗಿ ಹೊಂದ್ಕೊಂಡ್ರು. ಆಮೇಲೆ ನಮ್ಮ ಮಗನ್ ಜೊತೆ ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದ್ರು. ಅವರು ಕನ್ನಡದಲ್ಲಿ ಮಾತಾಡೋರು, ನಮ್ಮ ಮಗ ಇಂಗ್ಲಿಷ್ ಅಲ್ಲಿ ಆನ್ಸರ್ ಮಾಡೋನು. ಒಂದು ವೆರಿ ಗುಡ್ ಕನೆಕ್ಷನ್ ಇತ್ತು ಅವ್ರಿಗೆ. ಅವರೆಲ್ಲ ಹೋಗ್ಬಿಟ್ಟು ಇದ್ರಲ್ಲಿ
ಚೈಲ್ಡ್ ಕೇರ್ ಅಲ್ಲಿ ನಮ್ಮ ಮಗನ್ ಕರ್ಕೊಂಡ್ ಬರೋರು ಅವರು. ಅಲ್ಲಿ ಚೈಲ್ಡ್ ಕೇರ್ ಹೋದ ಇವ್ರು ಕನ್ನಡದಲ್ಲಿ ಮಾತಾಡೋರು, ಅವ್ರಿಗೇನೋ ಅರ್ಥ ಆಗೋದು ಅದೆಲ್ಲ ಮಾಡ್ತಾ ಇದ್ರು ಅವರು. ನೋಡಿ 3 ತಿಂಗಳು ಚೆನ್ನಾಗಿ ಹೆಲ್ಪ್ ಮಾಡಿದ್ರು ನಮ್ಗೆ. ಮಾಡಿದ್ರು ಚೈಲ್ಡ್ ಕೇರ್ಗೆ ಹೋಗ್ಬಿಟ್ಟು ಅವ್ನ ಪಿಕಪ್ ಮಾಡೋದು ಅದೆಲ್ಲ ಮಾಡಿ. ಹಗರೆಯಿಂದ ಆಸ್ಟ್ರೇಲಿಯಾ ಎಷ್ಟು ದೂರ? ಹಗರೆಯಿಂದ ಆಸ್ಟ್ರೇಲಿಯಾ ಅಬೌಟ್ 9,000 ಕಿಲೋಮೀಟರ್ಸ್. 9,000 ಕಿಲೋಮೀಟರ್. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಸಮಯ ಹಿಡಿತದೆ? ನಮ್ಗೆ ಇವಾಗ ಡೈರೆಕ್ಟ್ ಫ್ಲೈಟ್ ಇದೆ. ಸಿಡ್ನಿ ಟು ಬ್ಯಾಂಗ್ಳೂರ್ ಡೈರೆಕ್ಟ್ ಫ್ಲೈಟ್. ಎಷ್ಟು ಗಂಟೆ ಪ್ರಯಾಣ? ಇಟ್ಸ್ ಅಬೌಟ್ 11 to 12 hours. 12 ಗಂಟೆ ಸತತವಾಗಿ ವಿಮಾನ ಹಾರುತ್ತೆ. ನಿಮಗೆ ಸುಸ್ತ ಅನ್ಸಲ್ಲ ಅಥವಾ ಏನು ಅನ್ಸಲ್ವಾ? Nowadays there is a lot of entertainment, particularly the videos are there. Through that you can spend some time. 12 ಗಂಟೆ ನಿಮಗೆ ನಿರಾಯಾಸವಾಗಿ ಕಾಲ ಕಳೆಯೋ ತರ. ಆಮೇಲೆ ಅದ್ರ ಜೊತೆ ನಂದು ಯಾವ್ದಾರು ಒಂದು ರೀಡಿಂಗ್ ಇರ್ತವೆ. ಸೊ ಥೀಸಿಸ್ ರೀಡಿಂಗ್ ಮಾಡೋದು, ಎಲ್ಲ ಪೇಪರ್ ಯಾವ್ದಾರು ರೀಡ್ ಮಾಡೋದು, ಪುಸ್ತಕ ಇಟ್ಕೋಬಹುದು, ಲ್ಯಾಪ್ಟಾಪ್ ಇಟ್ಕೊಂಡು ಏನಾದ್ರು ಕೆಲಸ ಮಾಡ್ಕೋಬಹುದು. ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡಬಹುದು. ಕೆಲವು ಸರಿ ಲ್ಯಾಪ್ಟಾಪ್ ಅದೆಲ್ಲ ಫಂಕ್ಷನ್ ಇರುತ್ತೆ. ಎಷ್ಟು ವಿಮಾನ ವೆಚ್ಚ ಆಗ್ತದೆ ಒಂದ್ಸಾರಿ ಬಂದ್ರೆ? It depends upon the season. Peak season ಅಲ್ಲಿ about $3,000. ಅಂದ್ರೆ $3,000 ಅಂದ್ರೆ 1.5 lakhs return ticket. But off peak ಅಲ್ಲಿ ಹೆಚ್ಚು ಕಡಿಮೆ $1,300. That would be around 75,000 rupees. ಈಗ ಮನುಷ್ಯನಿಗೆ ವಯಸ್ಸಾಗ್ತದೆ ಸಾಮಾನ್ಯವಾಗಿ. ಆ ಒಂದು ಸನ್ನಿವೇಶ ಬಂದಾಗ ನೆನಪು ಮಾಡ್ಕೊಳ್ತಾರೆ, ನಮ್ಮ ದೇಶಕ್ಕೆ ಹೋಗೋಣ, ನಮ್ಮ ಊರಿಗೆ ಹೋಗೋಣ ಅನ್ನೋ ತರ. ಇಲ್ಲ ಕೆಲವೊಬ್ರು ಇದೇ ಚೆನ್ನಾಗಿದೆ, ಇಲ್ಲೇ ಕೆಲಸ ನಮಗೆ ಇಷ್ಟವಾಯ್ತು, ಇಲ್ಲೇ ಸಂಸಾರ ಮಾಡ್ಕೊಂಡು ಇಲ್ಲೇ ಮಕ್ಕಳಾದ್ರು ಅನ್ನೋ ತರ. ಮುಂದಿನ ಆಲೋಚನೆಗಳು ಹೇಗಿದಾವೆ ಧರ್ಮಪ್ಪನವ್ರೆ? I can still keep visiting India and ಅದ್ರ ಜೊತೆ ಸ್ವಲ್ಪ ಟೈಮು ಸ್ಪೆಂಡ್ ಮಾಡ್ತೀನಿ ಇಲ್ಲಿ. ಸ್ವಲ್ಪ ರಜಾ ಸಿಕ್ಕಾಗೆಲ್ಲ ಇಲ್ಲಿ ನಾವು 2, 3, 4 ವಾರ ತನಕ ಇಲ್ಲಿ ಬಂದಿರ್ತೀನಿ ನಾನು. ಕೊನೆಗೆ ರಿಟೈರ್ಮೆಂಟ್ ಆದ್ಮೇಲೆ ಒಂದು 3-4 months ಎವ್ರಿ ಇಯರ್ ಬಂದು ಇಲ್ಲಿ ಇರೋಣ ಅಂತ ಇದ್ದೀನಿ. ಏನು ರಿಟೈರ್ಮೆಂಟ್ ಅಂತ ಅನ್ಕೊಂಡ್ರೆ, ಈಗ ವೆಸ್ಟರ್ನ್ ಸಿಡ್ನಿ ಯೂನಿವರ್ಸಿಟಿಯಲ್ಲಿ ನೀವು ಸೀನಿಯರ್ ಲೆಕ್ಚರರ್ ಅಲ್ವಾ? ಎಷ್ಟನೇ ವಯಸ್ಸಿಗೆ ರಿಟೈರ್ಮೆಂಟ್ ಅನ್ನೋ ತರ ಅನ್ಕೊಂಡಿದ್ದೀರಿ? ಕರೆಕ್ಟ್ ಆಗಿ ಏನು ಡಿಸೈಡ್ ಮಾಡಿಲ್ಲ ಎಷ್ಟೊತ್ತಿ ಮಾಡೋದು ಅಂತ. ಐ ಥಿಂಕ್ ಅದೆಲ್ಲ ಏನಾಗುತ್ತೆ ಅಂದ್ರೆ, ಇವಾಗ ನಾನೇನು ರಿಸರ್ಚ್ ಮಾಡ್ತಾ ಇದ್ದೇನೆ ಅದು ತುಂಬಾ ಇಂಟ್ರೆಸ್ಟ್ ಇದೆ ನನಗೆ. ಸೊ ಆ ಇಂಟ್ರೆಸ್ಟ್ ಇರೋ ತನಕ ಪ್ರಾಬ್ಲಿ ನಾನು ಅಲ್ಲಿರ್ತೇನೆ. ಸೊ ಇಂಟ್ರೆಸ್ಟ್ ಮುಗೀತು ಅಂದ್ರೆ ಪ್ರಾಬ್ಲಿ ರಿಟೈರ್ ಆಗೋದು ಅಷ್ಟೇ. ಮೇಡಮ್ ಬಗ್ಗೆ ಕೇಳ್ತಾ ಇದ್ವಿ, ಅವ್ರೇನು ಓದಿದ್ದು ನಿಮ್ಮ ಶ್ರೀಮತಿ ಅವರು? ಅವರು PhD ಮಾಡಿದ್ರು ಇನ್ ದ ಸೇಮ್ ಏರಿಯಾ. ಅವರು UTS ಅಂತ ಒಂದು ಯೂನಿವರ್ಸಿಟಿ ಇದೆ ಇಲ್ಲಿ, ಅಲ್ಲಿ ಸಿಡ್ನಿಯಲ್ಲಿ. ಸೊ ಅಲ್ಲಿ ಅವರು PhD ಮಾಡಿದ್ದು. ಅವರು ಹೆಚ್ಚು ಕಡಿಮೆ 25 years ಅಲ್ಲಿ ಲೆಕ್ಚರರ್ ಆಗಿದ್ರು. ಅಲ್ಲಿ ಆಗ್ಬಿಟ್ಟು ಇವಾಗ ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಅವರು. ಅಲ್ಲಿನೂ ವಾಲಂಟರಿ ರಿಟೈರ್ಮೆಂಟ್ ಅನ್ನೋದಿದೆ. ಎಷ್ಟನೇ ವಯಸ್ಸಿಗೆ ತಗೋಬಹುದು? ಅದೇನ್ ಆತರ ಏನ್ ವಯಸ್ಸೇನಿಲ್ಲ, ಯಾವ ಬೇಕೋ ತಗೋಬಹುದು. ವಾಲಂಟರಿ ರಿಟೈರ್ಮೆಂಟ್. ಅಲ್ಲಿ ಪೆನ್ಷನ್ ಅನ್ನೋದಿದೆಯಾ? ಪೆನ್ಷನ್ ಒಂಥರ ಡಿಫ್ರೆಂಟ್ ಇದೆ. ಅದೇನಾಗುತ್ತೆ ಅಂದ್ರೆ, there is an employer contribution scheme ಅಂತ ಬರುತ್ತೆ. That's called superannuation. University sector ನಲ್ಲಿ 17% of the salary they put into the super. ನಾವು ಮಂತ್ಲಿ ಏನ್ ಅರ್ನ್ ಮಾಡ್ತೀವಿ ಅದ್ರ ಮೇಲೆ 17% ಅವರು ಸೂಪರ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಓಕೆ. ಸೊ ಅದು ಕೀಪ್ಸ್ ಆನ್ ಅಕ್ಯುಮುಲೇಟಿಂಗ್. ನಾವು ರಿಟೈರ್ ಆಗೋ ಹೊತ್ತಿಗೆ ಅದು ಒಂದು ಅಮೌಂಟ್ ಬರುತ್ತೆ. ಅದು ಆ ಅಮೌಂಟ್ ರಿಟೈರ್ ಅಂದ್ರೆ 65 ಆಗ್ಬೇಕು. ಆ 65 ಆದ್ಮೇಲೆ ಆ ಫಂಡ್ ಇಂದ ನಮಗೆ ಮಂತ್ಲಿ ಅಂತ. ಈಗ ನೀವು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗ್ಬೇಕಂತಂದ್ರೆ 65 ಆಗಿರ್ಬೇಕಾ? ಅಫಿಷಿಯಲ್ ಆಗಿ ಅಂದ್ರೆ ಸೂಪರ್ ಆನ್ಯುವೇಷನ್ ನಿಮ್ಗೆ ಬೇಕು ಅಂದ್ರೆ 65. ನೀವು ಮುಂಚೆ ಬೇಕಾದ್ರೆ ರಿಟೈರ್ ಆಗ್ಬೋದು, ಬಟ್ ಅದು ಸೂಪರ್ ಆನ್ಯುವೇಷನ್ ಅಕ್ಸೆಸ್ ಆಗಲ್ಲ. ಸೂಪರ್ ಆನ್ಯುವೇಷನ್ ಅಕ್ಸೆಸ್ ಮಾಡಬೇಕು ಅಂದ್ರೆ 65 ಆಗ್ಬೇಕು. ಹಾಗೆ ಕುಮಾರಸ್ವಾಮಿ ಅವರು ನಮ್ಮ ರೇಡಿಯೋ ಅಭಿಮಾನಿಗಳು ಹಾಗೆ ನಿಮ್ಮನ್ನ ಆಕಾಶವಾಣಿಗೆ ಕರ್ಕೊಂಬರ್ಬೋದಾ ಅಂತ ಅನ್ಕೊಂಡು ಅವ್ರಿಗೆ ಹೇಳಿದ್ವಿ. ತಾವು ಬಂದಿದ್ದೀರಿ, ತಮ್ಮ ತಂದೆಯವರು ಆಗಮಿಸಿದ್ರು, ಈ ಹಿಂದೆನೂ ಬಂದಿದ್ರು. ಹಾಗೆ ಸ್ನೇಹಿತರು, ನಿಮ್ಮ ಸಂಬಂಧಿಕರನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಬಹಳ ವಿಶದವಾಗಿ ನಿಮ್ಮ ಮುಕ್ತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿದಿರಿ. ಇಂಗ್ಲಿಷನ್ನು ಬಳಕೆ ಮಾಡಿಕೊಂಡಿದ್ದೀರಿ, ಕನ್ನಡವನ್ನು ಉಪಯೋಗಿಸಿಕೊಂಡಿದ್ದೀರಿ. ಹಳ್ಳಿ ಮಗನ ಪುತ್ರ ಆಸ್ಟ್ರೇಲಿಯಾಕ್ಕೆ ಹೋಗಿ PhD ಮಾಡಿಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಹಳ್ಳಿಯ ಅಭಿವೃದ್ಧಿಗೂ ಮನೆತನದ ಒಳಿತಿಗೂ ಕೆಲಸ ಮಾಡ್ಕೊಂತ ಬಂದಿದ್ರಿ. ಆಕಾಶವಾಣಿಗೆ ತಾವು ಬಂದು ಸುದೀರ್ಘವಾದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೂ ಖುಷಿಯಾಗಿದೆ. ತಮಗೂ ಒಳ್ಳೆಯದಾಗಲಿ.
ನಮಸ್ಕಾರ ಧರ್ಮಣ್ಣವರೇ. Oh, thanks so much. It's a great opportunity. Vijay Angdevare, thanks so much for the invitation. And thanks to Kumar for bringing me here. I think it's a fantastic opportunity. Tumba ishta aitu. Happy to sort of provide this kind of discussion. ಆಸ್ಟ್ರೇಲಿಯಾದಲ್ಲಿ ರೇಡಿಯೋದಲ್ಲಿ ಏನಾದ್ರು ಮಾತಾಡಿದಿರಾ? ಒಂದ್ಸರಿ ABC ನಲ್ಲಿ ಇದು ಇಂಟರ್ವ್ಯೂ ಕೊಟ್ಟಿದೆ. ABC ಅಂದ್ರೆ ABC ಅಂದ್ರೆ ಆಸ್ಟ್ರೇಲಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್. ಈ ರಿಮೋಟ್ ಏರಿಯಾದಲ್ಲಿ ಒಂದು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸಿಸ್ಟಮ್ ಮಾಡಿದ್ವಿ. ಅದ್ರ ಬಗ್ಗೆ ಇದು ಒಂದು ಇಂಟರ್ವ್ಯೂ ಇತ್ತು. ಅಲ್ಲೆಲ್ಲ ಇಂಗ್ಲಿಷ್ ನಲ್ಲಿ ಹೆಚ್ಚು ಮಾತಾಡೋದು ಅನ್ಸುತ್ತೆ. ನಾವಲ್ಲೆಲ್ಲ ಇಂಗ್ಲಿಷ್. ಸ್ಥಳೀಯ ಭಾಷೆ ಇದೆಯಾ ಆಸ್ಟ್ರೇಲಿಯಾಕ್ಕೆ? ಇದು ಅಬಾರಿಜಿನಲ್ ಕಮ್ಯುನಿಟೀಸ್ ಅಂದ್ರೆ ಇಂಡಿಜಿನಸ್ ಕಮ್ಯುನಿಟೀಸ್ ಅವ್ರ ಹತ್ರ ಇದು ಲ್ಯಾಂಗ್ವೇಜಸ್ ಇದೆ. ಇವಾಗ ಅದನ್ನೆಲ್ಲ ಸ್ವಲ್ಪ ಇದು ಆಸ್ಟ್ರೇಲಿಯಾ ಪ್ರಮೋಟ್ ಮಾಡ್ತಾ ಇದೆ. ಸೊ ದೇ ವಾಂಟ್ ಟು ಬ್ರಿಂಗ್ ದಟ್ ಆಪ್ ಅಂಡ್ ರೆಕಾರ್ಡ್. ಏನಂತ ಹೇಳ್ತಾರೆ ಅದನ್ನ? ಅದರ್ ಡೈಲೆಕ್ಟ್ಸ್ ತುಂಬಾ ಇದೆ, ಬಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ ಅದರಲ್ಲಿ. ಸೊ ಅದನ್ನೆಲ್ಲ ಇವಾಗ ರೆಕಾರ್ಡ್ ಮಾಡ್ಬಿಟ್ಟು ಸ್ವಲ್ಪ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇಂಡಿಜಿನಸ್ ಲ್ಯಾಂಗ್ವೇಜಸ್ ಅಂತ. ಸೊ ದೇ ಟ್ರೈ ಟು ಸಾರ್ಟ್ ಆಫ್ ಕ್ಯಾಪ್ಚರ್ ದೋಸ್, ಬಿಕಾಸ್ ಅದರ್ವೈಸ್ ಇಟ್ ವಿಲ್ ಡೈ ಅಲ್ವಾ? ನಿಜ. ಒಂದು ಹಂತದಲ್ಲಿ ಕಡೆಗಣಿಸಿದ್ರು, ಮತ್ತೆ ಇನ್ನೇನು ಹೋಗ್ತಾ ಇದೆ ಅನ್ನುವಾಗ ಹಿಡ್ಕೊಳ್ತದೆ. ಐ ಥಿಂಕ್ ದೇ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ದಟ್. ಹಾಗೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್ ದೇ ಹ್ಯಾವ್ ಡನ್. ಹೌದು, ಭಾರತದಲ್ಲೂ ಆ ಕೆಲಸಗಳು ನಡೀತದವೆ, ಪ್ರತಿ ಭಾಷೆಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ಕೊಂಡು. ಕರೆಕ್ಟ್. ಐ ಥಿಂಕ್ ದ ಮದರ್ ಟಂಗ್ ಇಸ್ ಇಂಪಾರ್ಟೆಂಟ್. ಪ್ಲಸ್ ಐ ಥಿಂಕ್ ವಿ ಆಲ್ಸೋ ನೀಡ್ ಟು ಹ್ಯಾವ್ ಅದರ್ ಲ್ಯಾಂಗ್ವೇಜಸ್ ಲೈಕ್ ಇಂಗ್ಲಿಷ್, ಹಿಂದಿ ಅಂಡ್ ಅದರ್ ಲ್ಯಾಂಗ್ವೇಜಸ್. ಹೌದು. ಬಟ್ ವಿ ಆಲ್ಸೋ ನೀಡ್ ಟು ಕಲ್ಟಿವೇಟ್ ದ ಮದರ್ ಟಂಗ್. ಮುಂದಿನ ದಿನಗಳಲ್ಲಿ ನೀವು, ನಿಮ್ಮ ಶ್ರೀಮತಿ, ನಿಮ್ಮ ಮಗ ಒಂದಲ್ಲ 10 ಕನ್ನಡ ಪದಗಳನ್ನ ಕಲಿತು ನಮ್ಮ ಜೊತೆ ಮಾತಾಡ್ಬೇಕನ್ನೋ ಆಸೆ ನಮಗಿದೆ. ಅದು ಬೇಗ ಸಾಕಾರಗೊಳ್ಳಿ. ಮನೆಯಲ್ಲಿ ಒಂದೊಂದ ಕನ್ನಡವನ್ನ ಕಲೀಲಿಕ್ಕೆ ಶುರು ಮಾಡ್ಕೊಳ್ಳಿ. ಆಗ ಇನ್ನಷ್ಟು ಒಂಥರ ದೇಶಾಭಿಮಾನ ಹೆಚ್ಚಾಗ್ತದೆ. ಮತ್ತೊಮ್ಮೆ ಧನ್ಯವಾದಗಳು ಧರ್ಮಣ್ಣವರೇ. ಥ್ಯಾಂಕ್ಸ್ ವಿಜಯ್ ಅಂಗಡಿಯವರೇ. ಫ್ಯಾಂಟಾಸ್ಟಿಕ್. ಇಟ್ಸ್ ಮೈ ಪ್ಲೆಜರ್ ಟು ಬಿ ಹಿಯರ್ ಟುಡೇ ಅಂಡ್ ಶೇರಿಂಗ್ ವಿತ್ ಯುವರ್ ಲಿಸನರ್ಸ್ ವಾಟ್ ಆರ್ ದ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್. ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಥ್ಯಾಂಕ್ಸ್ ವೆರಿ ಮಚ್. ಕೇಳುಗರೆ, ಬೇಲೂರು ತಾಲೂಕು ಹಗರೆ ಗ್ರಾಮದ ಭೀಮಣ್ಣ ಅವರ ಪುತ್ರ ಡಾಕ್ಟರ್ ಧರ್ಮಪ್ಪ ಹಗರೆ ಅವರೊಂದಿಗೆ ನಾವು ನಡೆಸಿದ ಸುದೀರ್ಘವಾದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಹಳ್ಳಿಯಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಹಾಸನದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BE ಮಾಡಿಕೊಂಡು ನಂತರ ಉನ್ನತ ಸಂಸ್ಥೆಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು PhD ಮಾಡಿಕೊಂಡು ಆಸ್ಟ್ರೇಲಿಯಾದಲ್ಲಿದ್ದಾರೆ ಡಾಕ್ಟರ್ ಧರ್ಮಪ್ಪ ಹಗರೆ ಅವರು. ಅವರ ಬಾಲ್ಯದ ನೆನಪುಗಳು ಮತ್ತು ಕುಟುಂಬದ ವಿಚಾರ, ಹಾಗೆ ಅವರು ಮಾಡುತ್ತಿರುವ ಸಂಗತಿಗಳನ್ನು ವಿವರವಾಗಿ ಈ ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದಾರೆ. ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.